ನೀವು ನೋಡಿದ ಆಗಿನ ದರ್ಶನಕ್ಕೂ ಈಗಿನ ದರ್ಶನಕ್ಕೂ ಏನು ವ್ಯತ್ಯಾಸ? ಈಗ ನಾನು ಅಂತ ಹೇಳ್ಬಾರ್ದು, ಭಗವಂತ ಸೃಷ್ಟಿ ಮಾಡಿರೋದು. ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ದೊಡ್ಡತನ ಮೆರಿಬೇಕು, ಮಾತು ಕಮ್ಮಿ ಇರಬೇಕು, ದುರಾಂಕಾರ ಇರಬಾರ್ದು. ಅತ್ಯಾಚಾರಗಳು ಅದು ಮರ್ಡರ್ಗಳು ಅದು ಅಂಥ ಕುಟುಂಬಗಳಿಗೆ ಹೋಗದೇ ಇರೋಂಥ ವಾಣಿಜ್ಯ ಮಂಡಳಿ ಈ ವಿಚಾರಕ್ಕೆ ಯಾಕೆ ಹೋಗಿ ಕೊಡ್ತು ಅನ್ನೋದೊಂದು ಪ್ರಶ್ನೆ ಸರ್. ಬಟ್ ಅವನ ಯಾರ ಸತ್ಯಕ್ಕೆ ಇವ್ರು ಎತ್ಕೊಂಡು 5 ಲಕ್ಷ ಕೊಡೋದ್ರಿಂದ ಏನಿದೆ ಸರ್? ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಿಂದ ಸಮಸ್ಯೆ ಇದೆಯಾ? ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಅಂಬರೀಷ್ ಆಗ್ಬೋದು, ಶಂಕರ್ನಾಗ್ ಆಗ್ಬೋದು, ಅವ್ರದ್ದೆಲ್ಲ ಪ್ರತಿ ವರ್ಷ 3-4 ಸಿನಿಮಾ ಬರೋದು. ಅವತ್ತು ಅವರೆಲ್ಲ ಮಾಡ್ಕೊಂಡ್ಬಂದಕ್ಕೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಉಳ್ಕೊಂಡಿದೆ ಸರ್. ವಾಣಿಜ್ಯ ಮಂಡಳಿ ಕೆಲಸ ಇಲ್ದವರಿಗೆ ಗಂಜಿ ಕೇಂದ್ರ ಆಗ್ತಾ ಇದೆ ಅನ್ನೋದು ಒಂದು ಆರೋಪ. ಒಂದು ಮಾತೃ ಸಂಸ್ಥೆನ, ಒಂದು ದೇಗುಲನ ಗಂಜಿ ಕೇಂದ್ರ ಅನ್ನೋದು ಬಹಳ ತಪ್ಪು. ದರ್ಶನ್ ಪ್ರಕರಣದಿಂದ ನೀವು ಕಂಡಂತೆ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ದರ್ಶನ್ ಇದ್ರೂ ಕನ್ನಡ ಚಿತ್ರರಂಗ ಇರುತ್ತೆ, ದರ್ಶನ್ ಇಲ್ಲ ಅಂದ್ರೂ ಕನ್ನಡ ಚಿತ್ರರಂಗ ಇರುತ್ತೆ. ಹೀರೋ ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾರೆ. ಸೊ ಈ ಥರದ ಸಮಸ್ಯೆಗಳಿಗೆ ಹೋರಾಡಬೇಕಾದಂಥ ವಾಣಿಜ್ಯ ಮಂಡಳಿ ಕೈ ಕಟ್ಟಿ ಕುಳ್ಕೊಂಡಿದ್ಯಾ? ಸ್ಥಳೀಯರು ಏನು ಇರ್ತಾರೆ, ಆ ಸಿಂಗಲ್ ಸ್ಕ್ರೀನ್ ಓನರ್ಸ್ಗಳೇ ಕಾರಣ ಇದಕ್ಕೆಲ್ಲ ಅಡೆತಡೆಗೆ. ನಾಟ್ ಪ್ರೊಡ್ಯೂಸರ್, ನಾಟ್ ಡಿಸ್ಟ್ರಿಬ್ಯೂಟರ್. ಅಂದ್ರೆ ಕನ್ನಡ ಸಿನಿಮಾಗಷ್ಟೇ ಈ ಅನ್ಯಾಯ ಆಗ್ತಾ ಇದೆಯಾ ಹೇಗೆ ಅಂತ? ಕೆಲವೊಂದು ತುಂಬಾ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಕೂಡ ಎಷ್ಟೊಂದು ಬಹಳ ಏನಂದ್ರೆ 6ಕ್ಕೆ 3 ಕೇಳ್ತಾರೆ ಸರ್. ನಿರ್ಮಾಪಕ ಸ್ಥಿತಿಗತಿಗಳು ನೋಡ್ರೆ ಬಹಳ ಬೇಜಾರಾಗುತ್ತೆ, ಬೇಸರ ಆಗ್ತದೆ. ಎಲ್ಲ ಸಮಸ್ಯೆಗಳಿಗೂ ಅವ್ನು ಕುಣಿಸ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ನೀವು ಕೇಳ್ತಾ ಇದ್ರಿ, ಈಗ ಯಾರನ್ನು ಕೇಳಬೇಕು? ಹತ್ರ ದೊಡ್ಡವ್ರು ಇಲ್ಲ ಅನ್ನೋದು ಒಂದು ಕೊರತೆ ಇದೆ. ಬಟ್ ಅದು ಆ ಸ್ಥಾನ ತುಂಬಲು ನಮ್ಮಲ್ಲೇ ಅರ್ಹರು ಇದ್ದಾರೆ. ಸೊ ಕೆಟ್ಟ ಸಿನಿಮಾಗಳಂದ್ರೆ ಹೆಂಗೆ, ಒಳ್ಳೆ ಸಿನಿಮಾಗಳಂದ್ರೆ ಹೆಂಗೆ ನಿಮ್ಮ ಪ್ರಕಾರ? ಅವನೇನು ಹಣ ಕೊಟ್ಟು ಬಂದಿರ್ತಾನೆ, ಅವ್ನು ನಿರಾಸೆ ಆಗಬಾರ್ದು. ಅದು ನಿಜವಾದ ಒಳ್ಳೆ ಸಿನಿಮಾ. ಯಾವುದು ಕೆಟ್ಟ ಸಿನಿಮಾ ಅಂತೇಳಿ ಆ ನಿರ್ಮಾಪಕ ಮಾಡಲ್ಲ. ಕನ್ನಡ ಚಿತ್ರರಂಗದ ತುಂಬ ಹಿರಿಯರು ಈಗ ಸಕ್ರಿಯವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ನಿರ್ದೇಶಕ ನಿರ್ಮಾಪಕರುಗಳು ವಾಣಿಜ್ಯ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಶಪಿಸ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ. ಒಂದಿಷ್ಟು ಜನ ಹಿರಿಯರು ಅಂದರೆ ಅವರವರೇ ಕಿತ್ತಾಡ್ತಾರೆ. ಈ ಒಂದಿಷ್ಟು ಇನ್ಸಿಡೆಂಟ್ಗಳೆಲ್ಲ ಏನಾದವು ಈ ಬೆಳವಣಿಗೆ. ಚಿತ್ರರಂಗದಲ್ಲಿ ಹಲವಾರು ಸಮಸ್ಯೆ ಇದೆ, ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇವರು. ನೋಡಿ, 220ರಿಂದ 230 ಸಿನಿಮಾ ವರ್ಷಕ್ಕೆ ರಿಲೀಸ್ ಆಗ್ತಾ ಇದೆ. ನೀವೀಗ ಹೇಳಿದ್ರಿ UFO ಕ್ಯೂಬ್ದು, ಅದು ಓಕೆ, ಅದು ಬೇಡಿಕೆ ಇಟ್ಟಿದ್ದೀರಾ, ಅದು ಆಗ್ಬೋದು, ಆಗದೇ ಇರ್ಬೋದು. ಥಿಯೇಟ್ರ್ ಸಮಸ್ಯೆ ಇದೆ, ಜನ ಥಿಯೇಟ್ರಿಗೆ ಬರ್ತಿಲ್ಲ, ಇಂಥವುಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಸರ್. ಖಂಡಿತವಾಗ್ಲೂ ನಾನು ಹೇಳೋದು ಒಂದು, ಪ್ರತಿಯೊಬ್ಬ ನಟ, ಒಬ್ಬ ಸೂಪರ್ ಸ್ಟಾರ್ ಇರ್ಬೋದು, ಒಂದು ಒಳ್ಳೆ ಹೆಸರಿನ ನಟರು ಇರ್ಬೋದು, ಬಟ್ ಅವ್ರ ಮೇಲೆ ಕೂಡ ಜವಾಬ್ದಾರಿ ಇದೆ ಸರ್. ಬರೀ ಅವ್ರು ಮಾಡೋ ಪಿಕ್ಚರ್ಗಳಿಗೆ ಮಾತ್ರ ಬಂದು ಪ್ರಮೋಷನ್ ಮಾಡಿ ಜನ ಕರ್ಕೊಂಬರೋದಲ್ಲ. ಓಕೆ, ನಾನು ಹೇಳೋದು ಈ 250 ಪಿಕ್ಚರ್ದು ಏನಿದೆ, ಪ್ರತಿಯೊಬ್ಬ ನಟನು ಕೂಡ ಜವಾಬ್ದಾರಿ ಇರುತ್ತೆ. ನಾಟ್ ಓನ್ಲಿ ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳಿಗೆ ಹೋದ 10 ಜನ ಬರಲ್ಲ. ಒಬ್ಬ ಸ್ಟಾರ್, ಇವಾಗ ಯಾರೋ ಒಬ್ಬ ಹೊಸ ನಟ ಬರ್ತಾನೆ, ಒಂದು ಒಳ್ಳೆ ಪಿಕ್ಚರ್ ಅನ್ಸ್ದಾಗ ಅಟ್ಲೀಸ್ಟ್ ಪ್ರತಿಯೊಂದು ಸ್ಟಾರ್ಸ್ ಕೂಡ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಪಾಪ ಆ ಒಂದು ಸಣ್ಣ ಹೊಸದಾಗಿ ಬೆಳಿತಾವಲ್ಲ ಅಂಥವ್ರಿಗೆ ಅಟ್ಲೀಸ್ಟ್ ನಾವು ಹೋದ್ರೆ ಒಂದು 10 ಜನ ಬರ್ತಾರೆ ಅನ್ನೋದಕ್ಕೆ ಅಟ್ಲೀಸ್ಟ್ ಆ ಥರ ಒಂದು ಮನೋಭಾವನೆ. ಪ್ರತಿಯೊಂದು ಸ್ಟಾರ್ಸ್ ಕೂಡ ಒಂದು ಜವಾಬ್ದಾರಿ ಇದೆ, ಅವ್ರು ಕೂಡ ಸಪೋರ್ಟ್ ಮಾಡಬೇಕು. ಚೇಂಬರ್ ಒಂದೇ ದೂಷಿಸ್ತದಲ್ಲ ಸರ್. ಚೇಂಬರ್ ಏನು ಮಾಡ್ಲಿಕ್ಕಾಗತ್ತೆ? ಅವ್ರಿಗೆ ಏನು ಮಾಡೋ ಕೆಲಸ ಪ್ರತಿಯೊಂದು ಮಾಡ್ಕೊಡ್ತಾರೆ. ಟೆಕ್ನಿಕಲ್ ವರ್ಕ್ ಏನಿದೆ ಪ್ರತಿಯೊಂದು ಮಾಡ್ಕೊಡ್ತಾರೆ. ಅವ್ರ ಸಮಸ್ಯೆಗಳು ಸ್ಪಂದಿಸ್ತಾರೆ. ಜನ ಕರ್ತರಂತ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಜನ ಕರ್ತರ್ಲಿಕ್ಕೆ ಒಬ್ಬ ನಟನಿಂದ ಮಾತ್ರ ಸಾಧ್ಯ. ಸೂಪರ್ ಸ್ಟಾರ್ ಜನ ಬಳಗೆ ಯಾರು ಜನ ಒಳ್ಳೆ ಅಭಿಮಾನಿಗಳು ಕೂಡ ಅವ್ರು ಬಂದು ಅಟ್ಲೀಸ್ಟ್ ಒಂದೊಂದು ಶೋಗೆ ಬಂದು ಹೋದ್ರೆ ಸಾಕು. ಅಟ್ಲೀಸ್ಟ್ ಹೊಸ ಆರ್ಟಿಸ್ಟ್ ಬೇಕು, ಅವ್ರ ಒಂದು ಆಡಿಯನ್ಸ್ ಫುಲ್ ಮಾಡ್ಬೋದು. ನಿಮ್ಮ ಪ್ರಕಾರ ಒಬ್ಬ ಸ್ಟಾರು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಿಂದ ಸಮಸ್ಯೆ ಇದೆಯಾ? ಖಂಡಿತ ಸರ್. ಹೇಗೆ ಸರ್ ಏನಂದ್ರೆ, ಯಾಕಂದ್ರೆ ಇವತ್ತು ಸಿಂಗಲ್ ಸ್ಕ್ರೀನು ಭಾಳ ನಶಿಸಿ ಹೋಗ್ತಾ ಇದೆ. ಮುಚ್ತಾ ಇದ್ದಾರೆ, ಥಿಯೇಟ್ರ್ ಹೊಡೆದಾಗ್ತಾರೆ, ಮಾರ್ಕೆಟ್. ನಾ ಹೇಳಿದ್ದು ಯಾಕಂದ್ರೆ ಇವತ್ತೇನದು ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಕಲ್ಯಾಣ್ ಕುಮಾರ್ ಆಗ್ಬೋದು, ಪ್ರತಿಯೊಂದು ಹಿರಿಯ ನಟರೇನಿದೆ ಇವತ್ತು ಇಲ್ಲಿವರೆಗೂ ಎಲ್ಲೊಬ್ಬ ನಟ ನಿಂತ್ಕೊಂಡಿದ್ದೆ ಸಿಂಗಲ್ ಸ್ಕ್ರೀನಿಂದ. ಮಲ್ಟಿಪ್ಲೆಕ್ಸ್ ಇರಲಿಲ್ಲ ಸರ್ ಅವಾಗ, ಆಗಿರಲಿಲ್ಲ. ಹೌದು, ಸಿಂಗಲ್ ಸ್ಕ್ರೀನ್ ಉಳಿಸೋ ಅಂತ ಕೆಲಸ ಯಾರು ಮಾಡಬೇಕು? ನಟರು ಮಾಡಬೇಕು, ವಾಣಿಜ್ಯ ಮಾಡುತ್ತೆ, ನಟರುಗಳು ಕೂಡ ಮಾಡಬೇಕು. ಯಾಕಂದ್ರೆ ಏನಾಗುತ್ತೆ ಅಂದರೆ, ಇವಾಗ ಹಿಂದೆ 70ರ ದಶಕ ತಗೊಳ್ಳಿ, 80ರ ದಶಕ ತಗೊಳ್ಳಿ, 90ರ ದಶಕ ತಗೊಳ್ಳಿ, ಅವಾಗೆಲ್ಲ ಪ್ರತಿಯೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಅಂಬರೀಷ್ ಆಗ್ಬೋದು, ಶಂಕರ್ನಾಗ್ ಆಗ್ಬೋದು, ಅನಂತ್ನಾಗ್ ಅವ್ರದ್ದೆಲ್ಲ ಪ್ರತಿ ವರ್ಷ 3-4 ಸಿನಿಮಾ ಬರೋದು. ಹೌದು, ಅಂದ್ರೆ ಪ್ರತಿ ವರ್ಷ 12 ತಿಂಗಳು ಕೂಡ ಬಿಸಿ ಇರೋದು ಎಲ್ಲರೂ. ಅವತ್ತು ಅವರೆಲ್ಲ ಮಾಡ್ಕೊಂಬಂದಿದ್ದಕ್ಕೆ ಕನ್ನಡ ಚಿತ್ರರಂಗ ಇಲ್ಲಿವರೆಗೂ ಉಳ್ಕೊಂಡಿದೆ ಸರ್. 90 ವರ್ಷದ ಹಾದಿಯಲ್ಲಿದೆ. ಅವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವರು 3 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಇರ್ತಾ ಇತ್ತು ಸರ್.
ವಿಷ್ಣುವರ್ಧನ್ ಅವರು 2 ವರ್ಷಕ್ಕೆ 3 ವರ್ಷಕ್ಕೆ ಮಾಡ್ತಾ ಇರ್ತಾ ಇತ್ತು ಸರ್. ಅವರೆಲ್ಲ ಕನ್ನಡ ಚಿತ್ರರಂಗ ಬೆಳೆಸ್ಕೊಂಬಂದಿರೋದಕ್ಕೆ ಇವತ್ತು ಇಲ್ಲಿವರೆಗಿದೆ. ಬಟ್ ಇವತ್ತಿನ ಸೂಪರ್ ಸ್ಟಾರ್ಸ್ಗಳಿಗೂ ನನ್ನ ವೈಯಕ್ತಿಕವಾಗಿ ಮನವಿ ಕೂಡ ಮಾಡ್ತೀನಿ. ಯಾಕಂದರೆ ಎಲ್ಲ ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾ ಮಾಡಿದರೆ ಇಡೀ ಸಿಂಗಲ್ ಸ್ಕ್ರೀನ್ಸ್ ಉಳಿಸ್ಕೊಬೋದು. ಅಲ್ಲ, ಹಾಗೆ ನೋಡಿದರೆ ಕನ್ನಡ ಇಂಡಸ್ಟ್ರಿ ಇವತ್ತು ರನ್ ಆಗ್ತಿರೋದು ಹೊಸಬರಿಂದ, ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು. ಹೌದು ಸರ್. ಇವತ್ತು ಏನು 200 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರತಿಯೊಬ್ಬರು ಹೊಸಬ್ರದ್ದೇ ಆಗ್ತಾ ಇರೋದು. ಕನ್ನಡ ಚಿತ್ರರಂಗ ನಡೀತಾ ಇರೋದೇ ಹೊಸಬ್ರಿಂದ. ಒಂದು 10-15 ಜನ ಪಾಪ ಏನು ಒಂದೊಂದು ಸಿನಿಮಾ ಕಮ್ಮಿ, ಸ್ಮಾಲ್ ಬಜೆಟ್ ಅಂದ್ರೆ 2 ಕೋಟಿ ರೂಪಾಯಿ ಸಿನಿಮಾ ಮಾಡೇ ಮಾಡ್ತಾರೆ. ಪಾಪ ಅವನು ₹1 ತೊಗೊಂಡು ಹೋಗ್ತಾನೋ, ₹1 ತೊಗೊಂಡೋಗಲ್ವೋ, ಆ ಭಗವಂತ ಅವನಿಗೆ ಗೊತ್ತು. ಹೌದು, ಅದೇ ಸಮಸ್ಯೆಯಲ್ಲಿ ಇರೋದು. ಅದೇ ಸಮಸ್ಯೆ. ಒಬ್ಬ ನಿರ್ಮಾಪಕ ತೊಗೊಂಡು ಹೋಗ್ತಾನೋ ಇಲ್ವೋ, ಅದಿದೆ ಅದು. ಬಟ್ ಏನಂದ್ರೆ ಯಾಕಂದ್ರೆ ವಾಣಿಜ್ಯ ಮಂಡಳಿದು ಒಂದೇ ಅಲ್ಲ, ಪ್ರತಿಯೊಬ್ಬ ನೆಟ್ಗಳು ಕೂಡ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು. ಮಾಡಿದಾಗ ಯಾಕಂದರೆ ಮಾಡ್ತಾ ಇದ್ದಾರೆ ಕೆಲವರು. ಈ ಆಡಿಯೋ ರಿಲೀಸ್ ಅದು ಅಟ್ಲೀಸ್ಟ್ ರಿಲೀಸ್ ಟೈಮಲ್ಲಿ ಬಂದು ನಿಂತ್ಕೊಂಡಾಗ ಹೊಸ ನಿರ್ಮಾಪಕ ಮತ್ತು ನಿರ್ದೇಶಕನಿಗೆ, ಆರ್ಟಿಸ್ಟ್ಗೆ ಬೆನ್ನು ತಟ್ಟಿದಾಗ ಅಟ್ಲೀಸ್ಟ್ ಏನೋ ಅವ್ನು ಬೆನ್ನು ತಟ್ಟಿದಾಗ ಅವನು ಒಂದು 3-4 ಸಿನಿಮಾ ಎಕ್ಸ್ಟ್ರಾ ಮಾಡೋದು, ಅದರಲ್ಲೂ ಇನ್ನೊಂದು ಒಳ್ಳೆ ಸಿನಿಮಾ ಬರ್ಬೋದು. ಆ ಥರ ಕೆಲಸ ಅವ್ರ ಜವಾಬ್ದಾರಿ ಇವತ್ತು ಅವ್ರ ಮೇಲೂ ಇದೆ ಸರ್. ಇನ್ನೊಂದು ಆರೋಪ ಇದೆ, ವಾಣಿಜ್ಯ ಮಂಡಳಿ ಕೆಲಸ ಇಲ್ದವರಿಗೆ ಗಂಜಿ ಕೇಂದ್ರ ಆಗ್ತಾ ಇದೆ ಅನ್ನೋದು ಒಂದು ಆರೋಪ. ಅಂದರೆ ಕೆಲಸ ಇಲ್ದವ್ರು ಅಲ್ಲಿ ಬರ್ತಾರಾ? ಇಲ್ಲ ಸರ್, ಯಾರು ಅಲ್ಲಿ ಹೋಗಲ್ಲ. ಅಂದರೆ ಏನಂದ್ರೆ ಕೆಲಸ ಇರೋರು ಮಾತ್ರ ಹೋಗ್ತಾರೆ. ಓಕೆ, ಕೆಲಸ ಇಲ್ದವ್ರು ಯಾರು ಹೋಗಲ್ಲ. ಏನಕ್ಕೆ ಬರ್ತಾರೆ? ಮೀಟಿಂಗ್ಸ್ ಇದ್ದಾಗ ಹೋಗ್ತಾರೆ. ಮೀಟಿಂಗ್ಸ್ ಯಾರು ಹೋಗ್ತಾರೆ ಹೇಳಿ? ಏನಂದ್ರೆ ಕೆಲವು ಆಗದೇ ಇರೋರು ಆ ಒಂದು ಆರೋಪ ಮಾಡ್ಬೋದು, ಅದೆಲ್ಲ ತಪ್ಪದು. ಒಂದು ಮಾತೃ ಸಂಸ್ಥೆನ, ಒಂದು ದೇಗುಲನ ಗಂಜಿ ಕೇಂದ್ರ ಅನ್ನೋದು ಬಹಳ ತಪ್ಪು. ಹೌದು, ಅಲ್ಲ ಒಂದು ಆರೋಪ ಸರ್. ಇದು ಆರೋಪ ಮಾಡ್ತಾರೋ ಅವರು ಆ ಗಂಜಿ ಕೇಂದ್ರದಲ್ಲಿ ಗಂಜಿ ಕುಡ್ಕೊಂಡು ಹೋಗಿಲ್ವಾ? ನಂಗೇನು ಸುಮ್ಮನೆ ಆರೋಪ ಮಾಡಬಾರ್ದು. ಈಗ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ವರ್ಷಕ್ಕೆ 1-2 ಸಿನಿಮಾನಾದರೂ ಮಾಡಿದ್ರೆ ಅಟ್ಲೀಸ್ಟ್ ವಾಸ್ತವದ ಸಮಸ್ಯೆಗಳ ಬಗ್ಗೆ ಅರಿವಾಗುತ್ತೆ ಅನ್ನೋದು ಒಂದು ಮಾತು. ಅಲ್ಲಿರೋರು ಸಿನಿಮಾಗಳನ್ನು ಮಾಡಿ, ನೀವು ಯಾವಾಗೋ ಮಾಡಿದ್ರಿ, ಈಗ ಪ್ರೆಸೆಂಟ್ ಸಿನಿಮಾ ಮಾಡಿ ಆ ಸಮಸ್ಯೆ, ಆ ನೋವು, ಏನು ಒದ್ದಾಟಗಳಿದ್ದಾವೆ ಅದು ನಿಮಗೆ ಗೊತ್ತಾಗುತ್ತೆ ಅನ್ನೋ ಮಾತು. ಏನಂತೀರ ಇದಕ್ಕೆ? ಇಲ್ಲ ಸರ್, ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಮಾಡೋರು ಇದ್ದಾರೆ. ಸಿನಿಮಾ ಪ್ರತಿ ವರ್ಷಕ್ಕೆ ಒಂದು ಸಿನಿಮಾ ಮಾಡೋರು ಪ್ರತಿಯೊಬ್ಬರು ಇದ್ದೇ ಇದ್ದಾರೆ. ಯಾರು ಅಲ್ಲಿ ಸುಮ್ಮನೆ ಮಟ್ಟಲ್ಲ ಅನ್ನೋದು ಆರೋಪ ನಾನು ತಳ್ಳಾಗ್ತೀನಿ ಖಂಡಿತವಾಗ್ಲು ಇದ್ದಾರೆ. ಯಾಕಂದ್ರೆ ಸಮಸ್ಯೆ ಗೊತ್ತಿರುತ್ತೆ ತಾನೆ ಸರ್, ಅವ್ರ ಅಲ್ಲಿ ಕುಂತ್ಕೊಂಡಿರೋದು. ಕನ್ನಡ ಚಿತ್ರರಂಗದ ಬಗ್ಗೆ ಸಮಸ್ಯೆ ಗೊತ್ತಿರೋ, ಈಗ ಹೊಸ ಪ್ರೊಡ್ಯೂಸರ್ಗೆ ಪಿಕ್ಚರ್ ಮಾಡಿದ್ರೆ ಅಲ್ಲಿ ಪ್ರೆಸಿಡೆಂಟ್ ಕುಂತ್ಕೊಂಡ್ರೆ ಆಗತ್ತಾ ಹೇಳಿ ಸರ್? ಯಾಕಂದ್ರೆ ನೀವು ಕನ್ನಡ ಚಿತ್ರರಂಗ ಸಾಕಷ್ಟು ವರ್ಷಗಳಿಂದ ಬಲ್ಲವರು. ಇವಾಗ ಯಾರೋ ಒಬ್ರು ಹೊಸಬ್ರು ಕನ್ನಡ ಚಿತ್ರ ಕರ್ಕೊಂಬಂದು ಕುಣ್ಸೋಕ್ಕಾಗತ್ತಾ? ಪಾಪ ಅವ್ರ ಪಿಕ್ಚರ್ ಪ್ರೊಡಕ್ಷನ್ ಬಗ್ಗೆನೇ ಯೋಚನೆ ಮಾಡೋಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಇನ್ನು ಕನ್ನಡ ಚಿತ್ರರಂಗದ ಎಲ್ಲ ಸಮಸ್ಯೆಗಳು ತೀರ್ಸಕ್ಕೆ ಭಾಳ ಕಷ್ಟ. ಒಂದು ಪ್ರೊಡಕ್ಷನ್ ಆ ಸಂಬಂಧಪಟ್ಟಂಥ ನಿರ್ಮಾಪಕ ಆ ಪ್ರೊಡಕ್ಷನ್ ಅವನು ಪ್ರೊಡಕ್ಷನ್ದೇ ಸಮಸ್ಯೆ ತೀರ್ಸ್ಕೊಳ್ಳೋದ್ರೆ ಭಾಳ ಸಾಕಷ್ಟು ಇದಾಗ್ಬಿಟ್ಟಿರ್ತಾನೆ. ನಿಮ್ಮದೇ ಸಂಸ್ಥೆಯಲ್ಲಿ ಮೆಜೆಸ್ಟಿಕ್ಕನ್ನು ಒಂದು ಸಿನಿಮಾ ಮಾಡ್ತೀರಾ, ಅಲ್ಲಿ ಸೂಪರ್ ಸ್ಟಾರ್ನ ರೆಡಿ ಮಾಡ್ತೀರಾ, ದರ್ಶನ್ ಅವ್ರನ್ನ ಪರಿಚಯ ಮಾಡ್ತೀರಾ. ನೀವು ನೋಡಿದ ಆಗಿನ ದರ್ಶನಕ್ಕೂ ಈಗಿನ ದರ್ಶನಕ್ಕೂ ಏನು ವ್ಯತ್ಯಾಸ ನೀವು ಕಂಡಂತೆ? ಸರ್, ಇವತ್ತು ಯಾಕಂದ್ರೆ ನಾನು ಅಂತ ಹೇಳ್ಬಾರ್ದು, ಭಗವಂತ ಸೃಷ್ಟಿ ಮಾಡಿರೋದು. ಯಾಕಂದ್ರೆ ಆ ಕತೆ, ಮೆಜೆಸ್ಟಿಕ್ ಕತೆ ಸಾಕಷ್ಟು ನಿರ್ಮಾಪಕರು ಕೇಳಿದ್ರು, ಬಟ್ ಯಾರು ಮಾಡ್ಲಿಕ್ಕೆ. ಬಟ್ ಅಯ್ಯೋ, ಆ ಋಣ ನನ್ನ ಹತ್ರ ಇತ್ತು. ಆ ಕತೆಗೆ ನಾನು ಮಾಡೋಂಥ ಒಂದು ಇದು ಬಂತು, ನಮ್ಮ ಉಲ್ಲಾಸ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಮಾಡಬೇಕಂತ ಒಂದು ಯೋಗ ಬಂತು, ಮಾಡಿದೆ. ಬಟ್ ಒಬ್ಬ ಸೂಪರ್ ಸ್ಟಾರ್ ಬಿಟ್ಟದು, ನಮ್ಮ ಸಕ್ಸಸ್ ಕೊಡೋದು ಎಲ್ಲ ಭಗವಂತ ಸರ್. ಅಲ್ಲ ನಾನಂತ ಇಲ್ವಾ, ಬಟ್ ಒಂದು ಮೆಟ್ಲು ಹತ್ತಿದ ಮೇಲೆ ತಾನೆ ಇನ್ನೊಂದು ಮೆಟ್ಲು ಖಂಡಿತ ಅದು. ಯಾಕಂದ್ರೆ ಮೆಟ್ಲಾಗಿದ್ದು ನೀವಲ್ಲ ಅಂತ ಸರ್, ಮೆಟ್ಲಾಗಿದೆ. ಯಾಕಂದ್ರೆ ನಾವೊಂದು ಪದೇ ಹೇಳ್ಕೊಬಾರ್ದು. ನಾವು ಯಾವತ್ತೂ ನಾನು ಅನ್ನೋದು ಇರಲೇಬಾರ್ದು. ನಾನತ್ವ ನನಗೆ ಇಲ್ಲೂ ಇಲ್ಲ ಸರ್. ನಾನು ಹೇಳೋದು ಭಗವಂತನ ಆಶೀರ್ವಾದ ಆಯಿತು. ಬಟ್ ಅವತ್ತು ದರ್ಶನ ಭಾಳ ಸೌಮ್ಯ ಸ್ವಭಾವ, ಭಾಳ ಒಂದು ಸಜ್ಜನಿಕೆಯಿಂದ ಇದ್ದ. ಬಟ್ ನಾನು ದರ್ಶನ ಒಂದು 6-7 ವರ್ಷ ಅಷ್ಟೇ ಇದ್ದಿದ್ದು ಸರ್. ಆಮೇಲೆ ಅವನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ, ನಾನು ಮಾಡಿದೆ. ಯಾಕಂದ್ರೆ ನನಗೆ ಯಾರ ಹತ್ರ ಆರ್ಟಿಸ್ಟ್ಗಳಿಂದ ಹೋಗೋ ಅಭ್ಯಾಸ ಮೊದಲಿಂದ ಇಲ್ಲ. ಒಂದು ಅಂಬರೀಷ್ ಅವ್ರ ಜೊತೆ ಹೋಗ್ತಾ ಇದ್ದೆ ಅಷ್ಟೇ, ಅದು ಗೊತ್ತು. ಅದು ಬಿಟ್ಟರೆ ನಾನು ಆರ್ಟಿಸ್ಟ್ಗಳಿಂದ ಬಕೆಟ್ಟು ಚಮಚಾಗಿರಿ ನಮ್ಗೆ ಅವೆಲ್ಲ ಇಷ್ಟನೂ ಇಲ್ಲ, ಹಿಂದೆನೂ ಹೋಗಲ್ಲ ನಾವು. ಅವ್ರ ಡಿಸ್ಟೆನ್ಸ್ ನಾವು ಅಲ್ಲಿ ನನಗೊಂದು 7 ವರ್ಷದವರೆಗೂ ನಮ್ಮ ಮನೆಗೆ ಬರೋನು ಹೋಗೋನು. ಭಾಳ ಒಳ್ಳೆ ಮನುಷ್ಯ. ಅವ್ರ ಫ್ಯಾಮಿಲಿನೂ ಅಷ್ಟೇ, ಅವ್ರ ತಾಯಿ ಭಾಳ ಸಾಕಷ್ಟು ಕಷ್ಟ ಬಿದ್ದು ಸಾಕಿದ್ರು. ಮೀನಾಕ್ಷಮ್ಮ ಅವರು, ದಿನಕರು ತುಂಬ ಒಳ್ಳೆ ಸೌಮ್ಯ ಸ್ವಭಾವ, ಮಿತಿ ಮಾತುಗಾರ, ಒಳ್ಳೆ ಮನುಷ್ಯ, ತುಂಬ ತೂಕವಾಗಿ ಮಾತಾಡ್ತಾನೆ ದಿನಕರ್. ಬಟ್ ಅವ್ರ ಫ್ಯಾಮಿಲಿ ಫುಲ್ ಗೊತ್ತು ನನಗೆ. ಓಕೆ. ಬಟ್ ಕ್ರಮೇಣ ಏನಾಯ್ತು ಅಂತ ಗೊತ್ತೆ. ಬಟ್ ಇವತ್ತು ದಿನಕರು ಅದೇ ಥರ ಇದ್ದಾನೆ. ಆದರೆ ಇವರು ಮಾತ್ರ ಬದಲಾಗಿದ್ರು.
ಬಟ್ ಏನಂದ್ರೆ ಕೆಲವು ಟೈಮಲ್ಲಿ ಅಟ್ಮಾಸ್ಫಿಯರನ್ನು ಬದಲು ಮಾಡುತ್ತೆ. ವಾತಾವರಣ ಹೆಂಗಿರುತ್ತೆ ಹಂಗೆ ನಾವು ಹೆಂಗ್ ತಗೊಂತೀವಿ ಅನ್ನೋದ್ ಮೇಲೆ ಹೊಂದ್ಕೊಳಕ್ಕಾಗಲ್ಲ ಅಂತೀರಾ? ಹೊಂದ್ಕೊಳಕ್ಕಾಗಲ್ಲ. ಇಲ್ಲ, ಮಾಡ್ಬೇಕು ಸರ್. ಯಾಕಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ದೊಡ್ಡತನ ಮೆರಿಬೇಕು, ಮಾತು ಕಮ್ಮಿ ಇರಬೇಕು, ದುರಹಂಕಾರ ಇರಬಾರ್ದು, ಮನುಷ್ಯನಿಗೆ ಅಹಂಕಾರ ಇರಬೇಕು, ದುರಹಂಕಾರ ಇರಬಾರ್ದು. ಬಟ್ ಅವೆಲ್ಲ ಬೆಳೀತಾ ನಾವೆಲ್ಲ ಕ್ರಮೇಣ ಯಾವಾಗ ಕಮ್ಮಿ ಮಾಡ್ತೀವಿ, ಭಗವಂತನ ಆಶೀರ್ವಾದ ಕೂಡ ಹಂಗೆ ಇರುತ್ತೆ. ಓಕೆ, ಒಂದಿಷ್ಟು ಚಿತ್ರರಂಗದ ಮೇಲೆ ಒತ್ತಡಗಳು, ಆಗ್ರಹಗಳು ಕೇಳಿಬಂದು ಹಿಂದೆ ನಿಖಿತಾ ಅವ್ರನ್ನ ಇದೇ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಬ್ಯಾನ್ ಮಾಡಿದ್ರು ಅಂತ. ಬ್ಯಾನ್ ಅನ್ನೋ ವಿಚಾರ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯನ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಅಂದರೆ ನಿಮ್ಮ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಒಬ್ಬರೇ ದೂರು ಹೇಳಿದ್ರು. ಹಾಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಬ್ಯಾನ್ ಯಾರನ್ನೂ ಮಾಡೋಕ್ಕಾಗಲ್ಲ, ಹೌದೌದೌದು, ಕ್ರಮ ಕೈಗೊಳ್ಬೋದಿತ್ತ ಅನ್ನೋದು. ಅಲ್ಲ, ಕ್ರಮ ಕೈಗೊಳ್ಬೋದು ಆಯ್ತು. ಬಟ್ ಏನಂದ್ರೆ ಬ್ಯಾನ್ ಅನ್ನೋದು ಯಾರ ಕೈಲಿ ಮಾಡ್ಲಿಕ್ಕಾಗಲ್ಲ ಸರ್. ಅವತ್ತೇ ನಿಖಿತಾ ಅವ್ರನ್ನೇನು ಬ್ಯಾನ್ ಮಾಡಿಲ್ಲ. ಏನೋ ಹೊರಗಡೆ ಅಂದ್ಬಿಟ್ಟು ಬ್ಯಾನ್ ಮಾಡ್ಬಿಟ್ರೆ ಇಲ್ಲಿರೋಳು ಮಾಡಲಿ, ಹೊರಗಡೆ ಹುಡುಗಿ ಅಂದಿತ್ತು ನೀವು ಮಾಡಿಬಿಟ್ರೆ. ಕರೆಕ್ಟ್, ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು. ಮತ್ತೆ ಇಲ್ಲಿರೋ ಕೊಡಿ. ಬ್ಯಾನ್ ಮಾಡೋಲ್ಲ, ಆ ಪದನೇ ಬಳಕೆ ಮಾಡೋಲ್ಲ, ಬೇಡ, ಅದು ಬೇರೆ ಥರ ಮಾಡಿ ಏನಾದರೂ ಕ್ರಮ ಕೈಗೊಳ್ಳಿ ಅನ್ನೋ ಮಾಡ್ಬೇಕಲ್ವ ಸರ್. ಹೌದೌದು, ಮಾಡ್ಬೇಕು. ಯಾರೋ ಇದು ಹೊರಗಡೆಯಿಂದ ಬಂತು ಆ ಹುಡುಗಿನ ಮಾಡ್ಬಿಟ್ರೆ ಪಾಪದ ಹುಡುಗಿ, ಮತ್ತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ವಾ ಅದು. ಕರೆಕ್ಟ್. ನಿಮ್ಮ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಇಂಡಸ್ಟ್ರಿಯ ಒಂದು ವಾಣಿಜ್ಯ ಮಂಡಳಿ ಮಾಡ್ಬೇಕು ಸರ್. ಅಟ್ಲೀಸ್ಟ್ ಯಾವ ಥರ ಪನಿಷ್ ಮಾಡ್ಬೇಕು, ಆ ಥರ ಒಂದು ಕಲೆಕ್ಟಿವ್ ಆಗಿ ಎಲ್ಲ ಪ್ರತಿಯೊಬ್ಬರು ಸೀನಿಯರ್ಸ್ ಎಲ್ಲ ಕರೆಸಿ ಕುಣಿಸಿ ಮಾತಾಡಿ ಯಾವ ಥರ ತೊಗೊಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡಿ ಮಾಡಬೇಕು. ಓಕೆ. ಬಟ್ ಏನಂದ್ರೆ ಅದು ಮಾಡಲಿಲ್ಲ ಅಂದರೆ ಇಡ್ತಾ ಇರಲ್ಲ. ರೀಸೆಂಟಾಗೆ ರೇಣುಕಾಸ್ವಾಮಿ ಪ್ರಕರಣ ಆದ ನಂತರ ವಾಣಿಜ್ಯ ಮಂಡಳಿ ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯಧನ ಕೊಟ್ಟು ಬರುತ್ತೆ. ಅದಕ್ಕೂ ಮೊದಲು ಒಂದಿಷ್ಟು ಜನ ಸತ್ರು, ಅತ್ಯಾಚಾರಗಳು ಅದು, ಮರ್ಡರ್ಗಳಾದವು, ಅಂಥ ಕುಟುಂಬಗಳಿಗೆ ಹೋಗದೇ ಇರೋಂಥ ವಾಣಿಜ್ಯ ಮಂಡಳಿ ಈ ವಿಚಾರಕ್ಕೆ ಯಾಕೆ ಹೋಗಿ ಕೊಡ್ತು ಅನ್ನೋದು ಒಂದು ಪ್ರಶ್ನೆ ಸರ್. ನನ್ನ ಖಂಡಿತ ನಾನು ಹೇಳಿದ್ರೆ ಮಾನವೀಯತೆ ಇರಬೇಕು, ಇದು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಖಂಡಿತ ನಾನು ಕೂಡ ವಿರೋಧ ಮಾಡಿದೆ. ಎಸ್, ಯಾಕಂದರೆ ಇದು ಯಾರವನೋ ಕೊಲೆ ಮಾಡಿದಕ್ಕೆ ಯಾವನಿಗೂ ಫೈನ್ ಕಟ್ಟಾಗೈತೆ ಸರ್. ನಿಮ್ಮ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ನೂರಾರು ಇದೆ. ಅಲ್ಲೇ ಸಾಕಷ್ಟು ಜನ ಎಷ್ಟು ಸಮಸ್ಯೆಗಳಿದ್ದಾರೆ, ಎಷ್ಟು ಕಲಾವಿದರು ಸಮಸ್ಯೆಗಳಿದ್ದಾರೆ. ಬಟ್ ಅಂಥದಕ್ಕೆ ಮಾಡಬೇಕಾಯ್ತು. ಬಟ್ ರೇಣುಕಸ್ವಾಮಿ ಅವನೇನೋ ತಪ್ಪು ಮಾಡಿದ್ಕೆ ಏನೋ ಆಯ್ತು ಬಿಡಿ, ಅದು ದರ್ಶನ್ಗೆ ಅದು ಸಂಬಂಧಪಟ್ಟಿದ್ದಾವೆಲ್ಲ. ಬಟ್ ಅವನು ಯಾರೋ ಸತ್ತಿದ್ಕೆ ಇವ್ರು ಎತ್ಕೊಂಡು 5 ಲಕ್ಷ ಕೊಡೋದಂತ ಏನಿದೆ ಸರ್? ಅದು ಯಾರು ದುಡ್ಡು ಅನ್ನೋ ಪ್ರಶ್ನೆ ಮಾಡ್ತಾರೆ ಸರ್. ಬಟ್ ನಾನು ಕೂಡ ಅದು ವಿರೋಧ ಮಾಡಿದೆ. ಕೆಲವು ಮಾಧ್ಯಮಗಳಲ್ಲಿ ಕೊಟ್ಟಿದ್ದು ತಪ್ಪು. ಹೋಟ್ಲು ಅಟ್ಲೀಸ್ಟ್ ಒಂದು ತೀರ್ಕೊಂಡಿದ್ದಾರೆ, ಆ ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋದು, ಆ ಭಗವಂತ ನೋವನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಹೇಳಿ ಬರೋದು, ಅವ್ರ ಕುಟುಂಬದ ಪರವಾಗಿ ಅಟ್ಲೀಸ್ಟ್ ನಿಮ್ಗೆ ನ್ಯಾಯ ಸಿಗಲಿ ಅಂತ ಹೇಳಿ ಬಂದಿದ್ರೆ ಖಂಡಿತವಾಗ್ಲೂ ಅದು ಖುಷಿ ಅನಿಸ್ತಾ ಇತ್ತು. ಬಟ್ ಹೋಗಿ 5 ಲಕ್ಷ ಕೊಟ್ಟಿದ್ದು ತಪ್ಪದು. ನಿಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಜನ ಫೈಟ್ರು ಕಾಲು ಮುರ್ಕೊಂಡ್ ಬಿದ್ದಿದ್ದಾರೆ, ಎಷ್ಟೋ ಜನ ಅನಾರೋಗ್ಯದಲ್ಲಿ ತುತ್ತಾಗಿದ್ದಾರೆ, ಈಗ ಅನಿಲ್ ಉದಯ್ ಇಬ್ರು ಹೋದ್ರು. ಅದು ಜಿನೈನ್ ರೀಸನ್. ಎಸ್, ಚಿತ್ರೀಕರಣದಲ್ಲಿ ಅವತ್ತು ಒಬ್ಬ ನಿರ್ಮಾಪಕ ಸುಂದರ್ ಗೌಡ ಎಷ್ಟು ಸಮಸ್ಯೆಗಳಿದ್ದ, ಎಷ್ಟು ಕಷ್ಟದಲ್ಲಿದ್ರು ಅವರು. ಸುಂದರ್ ಗೌಡ್ರ ಪರವಾಗಿ ಯಾರನ್ನ ಹೋಗಿದ್ರು ಸರ್ ಅವತ್ತು? ಸುಂದರ್ ಗೌಡ್ರ ಪರವಾಗಿ ಯಾರು ನಿಂತ್ಕೊಂಡ್ರ ಅವತ್ತು? ಅವ್ರು ಜೈಲಲ್ಲಿ ಇದ್ದಾಗ ಯಾರು ಹೋಗಿದ್ರು ಸರ್? ಯಾರು ಹೋಗ್ಲಿಲ್ಲ. ಕರೆಕ್ಟ್. ನಾವು ಹೋಗಿ ರಾಮನಗರ ಜೈಲಲ್ಲಿ ಅವ್ರು ಭೇಟಿ ಮಾಡಿ ಅವ್ರು ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿ ಪಾಪ ಎಲ್ಲ ಮಾಡಿ ನಾವೆಲ್ಲ ಅವ್ರಿಗೆ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಹೇಳ್ಬಿಟ್ಟು ಬಂದು ಸುಂದರ್ ಗೌಡ. ಇದೇ ಕಾರಣಕ್ಕೆ ಹಿರಿಯರು ಚಿತ್ರರಂಗದ ಕಾರ್ಯವೈಖರಿ ಬಗ್ಗೆ ಶಪಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಸರ್. ಯಾಕಂದರೆ ತಪ್ಪು ಸರಿ ಗೊತ್ತಿಲ್ಲದ ಇದ್ಮೇಲೆ ಏನಕ್ಕೆ ಇರಬೇಕಲ್ಲ ಚೇಂಬರಲ್ಲಿ ಅನ್ನೋದು ವಾದ ಅಲ್ವಾ? ಈಗ ನೀವೇ ಚೇಂಬರಲ್ಲಿದ್ದು ಚಿತ್ರರಂಗದವರಾಗಿ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳುವಾಗ ಅವ್ರು ಅದು ಅರ್ಥ ಮಾಡ್ಕೋಬೇಕಿತ್ತು ಮುಂದೆ. ಸರ್, ಯಾಕಂದ್ರೆ ಈಗಿನ ಅಧ್ಯಕ್ಷರು ಕೂಡ ಕೆಲವೊಂದು ಆತುರವಂತ ನಿರ್ಧಾರ ತಗೊಂಬಾರ್ದು. ಯಾರೋ ಹೇಳಿದ್ರು ಬಂದು ಹಿಂಗ್ ಕುಂತ್ಕೊಂಡು ಮೂಗ್ ತೂರ್ಸಿ ಹೇಳಿದ್ರೆ ಕೊಟ್ಬಿಡೋಣ ಅಂದ್ಬಿಟ್ರೆ ಮಾಡಬಾರ್ದು. ಅದು ಯಾರ ಮನೆ ದುಡ್ಡು ಸರ್? ಅದು ಯಾರ ಮನೆ ದುಡ್ಡು? ನಿಮ್ ಚಿತ್ರರಂಗ ಸಮಸ್ಯೆಗಳಿಗೆ ಒಬ್ಬ ನಿರ್ಮಾಪಕ ಕಟ್ಟೋಂತ 50,000 ರೂಪಾಯಿದಲ್ಲ ಒಬ್ಬೊಬ್ರು ದುಡ್ಡು. ಅದು ಮಾಡಬಾರ್ದು. ಬಟ್ ಎಲ್ಲಾರನ್ನ ಕಲೆಕ್ಟಿವ್ ಮೀಟಿಂಗ್ ಮಾಡಿ ಹಿಂಗೆ ಹೋಗ್ತಾ ಇದ್ದೀವಿ, ಕೊಡ್ಬೇಕಾ ಬೇಡವಾ, ಕೊಟ್ಟೆ ತಪ್ಪಾಗತ್ತಲ್ವಾ, ಕಲೆಕ್ಟಿವ್ ಕೇಳಬೇಕಾಯ್ತು. ಬಟ್ ಆ ವಿಚಾರದಲ್ಲಿ ಅಧ್ಯಕ್ಷರು ಎಡವಿದ್ದಾರೆ. ಈ ಒಂದು ವಿಚಾರದಲ್ಲಿ ಮಾಡಿ ತಪ್ಪದು ತಪ್ಪು.
ಸೊ ಭಾಮ ಹರೀಶ್ ಪ್ರಕಾರ ಕನ್ನಡ ಚಿತ್ರರಂಗ ಈಗ ಯಾವ ಸ್ಥಿತಿಯಲ್ಲಿದೆ ಸರ್? ಸೊ ಉತ್ತಮ ಮಟ್ಟದಲ್ಲೇ ಇದೆ ಕನ್ನಡ ಚಿತ್ರರಂಗ ಖಂಡಿತವಾಗ್ಲೂ. ಯಾಕಂದರೆ ಭಾಳ ಒಳ್ಳೊಳ್ಳೆ ಪಿಕ್ಚರ್ ಕೂಡ ಜನ ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಬಟ್ ಅದು ಎಲ್ಲಿ ಒಂದು ಅದೇ ನಾನು ಹೇಳ್ಬಾ ಒಂದೊಂದು ಪಿಕ್ಚರ್ ಕೂಡ ಒಳ್ಳೆ ಪಿಕ್ಚರ್ ಅನಿಸಿದಾಗ ಒಬ್ಬೊಬ್ಬ ನಟ ಕೂಡ ವಾಲಂಟಿಯರಾಗಿ ಬಂದು ಆ ಪಿಕ್ಚರ್ ಸಪೋರ್ಟ್ ಮಾಡ್ಬೇಕು ಸರ್. ಮಾಡಿದಾಗ ಖಂಡಿತವಾಗ್ಲೂ ಅಟ್ಲೀಸ್ಟ್ ಇವ್ರ ಜೊತೆಗೆ ಇನ್ನೊಂದು 10 ಸಿನಿಮಾ ಎದ್ದೊಳುತ್ತೆ. ಅದು ಮಾಡಿದಾಗ ಒಬ್ಬ ನಟ ಹೋಗ್ತಾನೆ, ಆ ಫಾಲೋವರ್ಸ್ ಎಲ್ಲ ಹೋಗ್ತಾರೆ. ಅದು ಮಾಡಬೇಕು. ಎಲ್ಲೋ ಇದು ಆಡಿಯನ್ಸ್ ಒಳಗಡೆ ಬರೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಓಕೆ, ಈಗ ಒಂದಿಷ್ಟು ಸಿನಿಮಾಗಳು ಏನು ತಯಾರಾಗ್ತಾ ಇದೆ, ಸೊ ಜನಗಳು ನಂಬಿ ಸಿನಿಮಾ ಮಾಡಬೇಕು ಮಾಡ್ತಾ ಇದ್ದಾರೆ. ಆದರೆ ಜನಗಳು ಬರ್ತಾ ಇಲ್ಲ. ಒಂದು ಕಡೆ ಟಿ ವಿ ರೈಟ್ಸ್ ಹೋಗ್ತಿಲ್ಲ, ಒಂದು ಕಡೆ ಅದೇನೋ ಓ ಟಿ ಟಿ ನಂಬ್ಕೊಂಡಿದ್ದಾರೆ, ಓ ಟಿ ಟಿನವ್ರು ತೊಗೊತಿಲ್ಲ ಅಂತಾರೆ. ಅಂದರೆ ಕನ್ನಡ ಸಿನಿಮಾಗಷ್ಟೇ ಈ ಅನ್ಯಾಯ ಆಗ್ತಾ ಇದೆಯಾ ಹೇಗೆ ಅಂತ? ಖಂಡಿತವಲ್ಲ, ಕನ್ನಡ ಸಿನಿಮಾಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಸರ್. ಯಾಕಂದರೆ ಇವತ್ತು ಪ್ರೈಮ್ ಇರ್ಬೋದು ಮತ್ತು ಬೇರೆ ಬೇರೆ ಓ ಟಿ ಟಿ ಇದೆ. ಬಟ್ ಯಾವುದು ಕೂಡ ಅವರು ಕೂಡ ಸೆಲೆಕ್ಟಿವ್ ಮೂವಿ ಒಂದು ತೊಗೊತಾ ಇದ್ದಾರೆ ಹೊರತು, ಸಕ್ಸಸ್ ಮೂವಿ ಒಂದು ತೊಗೊತಾ ಇದ್ದಾರೆ ಹೊರತು ಕೆಲವೊಂದು ತುಂಬ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಕೂಡ ಎಷ್ಟೊಂದು ಭಾಳ ಏನಂದರೆ 6ಕ್ಕೆ 3 ಕೇಳ್ತಾ ಇದ್ದಾರೆ ಸರ್. ಇದೇ ಸಮಸ್ಯೆ, ಭಾಳ ಕೆಟ್ಟ ರೇಟಿಗೆ ಕೇಳ್ತಾ ಇದ್ದಾರೆ. ಸೊ ಈ ವಿಷಯ ಏನಾಗುತ್ತೆ, ಅವ್ರವ್ರದ್ದು ಬಿಸ್ನೆಸ್ ಅವ್ರವ್ರದ್ದು. ಅದು ನಾನು ಹೇಳೋದು ಅವ್ರು ಕೇಳೋದು ತಪ್ಪಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಥರ ಒಂದು ಇವತ್ತೊಂದು ನಾವು ಏನು ನಿರ್ಮಾಪಕ ಖರ್ಚು ಮಾಡಿ ಹಣ ಖರ್ಚು ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದಾರೆ, ಆ ಒಂದು ಕರೆಕ್ಟಾಗಿ ಸೂಕ್ತವಂತ ಬೆಲೆ ಸಿಗ್ತಾ ಇಲ್ವಲ್ಲ ಅಂತೇಳಿ ಅಂತ. ಯಾಕಂದ್ರೆ ಇವತ್ತು ರೈತರು ಹೆಂಗೆ ಬೆಂಬಲ ಬೆಲೆ ಇದು ಮಾಡ್ತಾರೆ, ಸೊ ಹಂಗ ನಿರ್ಮಾಪಕರು ಕೂಡ ಒಬ್ಬ ರೈತ ಇದ್ದಂಗೆ. ಕರೆಕ್ಟ್, ಸಿನಿಮಾ ರೈತ. ಸಿನಿಮಾ ರೈತ. ಆ ಒಂದು ರೈತನಿಗೆ ಆ ಬೆಲೆ ಸಿಗದೆ ಇರಿದಾಗ ಭಾಳ ನೋವಾಗುತ್ತೆ. ಕರೆಕ್ಟ್. ಎಲ್ರಿಗೂ ಮನೋರಂಜನೆ ಕೊಡುವಂಥ ನಿರ್ಮಾಪಕ, ಅವನಿಗೆ ಮನೋರಂಜನೆ ಇಲ್ಲ ಸರ್. ನಿಜ ಕೆಲವೊಂದು ನಿರ್ಮಾಪಕ ಸ್ಥಿತಿಗತಿಗಳು ನೋಡ್ರೆ ಭಾಳ ಬೇಜಾರಾಗುತ್ತೆ, ಬೇಸರ ಆಗ್ತದೆ. ಈ ವಿಚಾರವಾಗಿ ಮಾತಾಡೋದಾದ್ರೆ ಪಕ್ಕದ ಕೇರಳ ಇಂಡಸ್ಟ್ರಿ ಗೋರ್ಮೆಂಟನ್ನ ಹೋಗಿ ಅಪ್ರೋಚ್ ಮಾಡಿ ಅಲ್ಲೊಂದು ಓ ಟಿ ಟಿ ಮಾಡ್ತಾರೆ ಸರ್. ನಮ್ಮ ಭಾಷೆಯ ಸಿನಿಮಾಗಳು ನಮ್ಮಲ್ಲೇ ಆಗಬೇಕಂತ. ಕನ್ನಡದಲ್ಲಿ ಯಾಕೆ ನೀವು ಸರ್ಕಾರದ ಮೇಲೆ ಈ ಒತ್ತಡ ತಂದು ಒಂದು ಓ ಟಿ ಟಿ ಮಾಡಬಾರ್ದು? ಸಣ್ಣ ಪುಟ್ಟ ನಿರ್ಮಾಪಕರಿಗೆ ಆದರೂ ಬದುಕ್ತಾರೆ ಖಂಡಿತ. ಬಟ್ ಭಾಳ ಕೇಳಿದ್ರು ಕೂಡ ಸರ್, ಸರ್ಕಾರ ಕೂಡ ಇಮಿಡಿಯೇಟ್ ಸ್ಪಂದಿಸೋ ಅಂತ ಕೆಲಸ ಮಾಡಬೇಕು. ಮಾಡಿದ್ರು ಕೂಡ ಖಂಡಿತ. ಯಾಕಂದರೆ ಸರ್ಕಾರದ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದೊಂದು ಕನ್ನಡ ಚಿತ್ರರಂಗ ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು. ಸರ್ಕಾರ ಸ್ಪಂದಿಸಬೇಕು. ಬಟ್ ಸಾಕಷ್ಟು ಸ್ಪಂದಿಸಿ ಕೇಳಿದ್ದಾರೆ. ಬಟ್ ಏನಂದರೆ ಕೆಲವು ಟೈಮ್ ಅವರು MLA ಎಲೆಕ್ಷನ್ ಬರುತ್ತೆ, MP ಎಲೆಕ್ಷನ್ ಬರುತ್ತೆ, ಕೆಲವು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಸ್ ಬರುತ್ತೆ. ಹಂಗಾಗಿ ಕೆಲವೊಂದೆಲ್ಲ ಇದಾಗ್ತಾಯಿದೆ. ಬಟ್ ಸಾಕಷ್ಟು ನಮ್ಮ ಕಾಲಾವಧಿಯಲ್ಲೇ ಕೇಳಿದ್ದೀವಿ ಒಂದು ಮಾಡಿ ಅಂತೇಳಿ. ಬಟ್ ಇನ್ನು ಇದ್ರ ಜೊತೆ ಕೇಳಿದ್ದು UFO ಒಂದು ಸರ್ವರ್ ವಿಚಾರವಾಗಿ, ಆ ಒಂದು ವಿಚಾರವಾಗಿ ಇದರಲ್ಲೇ ಒಂದು ಪಾಯಿಂಟ್ ಆಗಿ ಕೇಳಿದ್ದು. ಬಟ್ ಅದು ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕರಿಗೆ ಒಳ್ಳೆ ಒಂದು ಇದು ಸಿಗುತ್ತೆ. ಹಿಂದೆ ಕರ್ನಾಟಕ ಸರ್ಕಾರ ಕೂಡ ತಾಲೂಕು ಮಟ್ಟದಲ್ಲಿ ಒಂದೊಂದು ತಾಲೂಕು ಜನತಾ ಚಿತ್ರಮಂದಿರ ಮಾಡಬೇಕು ಅಂತೇಳಿ ಇಂಪ್ಲಿಮೆಂಟ್ ಮಾಡಿತ್ತು. ಅದು ಕೂಡ ನೆನೆಗುದಿಗೆ ಬಿದ್ದೋಯ್ತು. ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ ಇಂಡಸ್ಟ್ರಿನವರು. ಮಲ್ಟಿಪ್ಲೆಕ್ಸ್ ಅಂತಾರೆ. ಮಲ್ಟಿಪ್ಲೆಕ್ಸ್ ಕನ್ನಡದವರಿಗೆ ಪ್ರೈಮ್ ಟೈಮ್ ಕೊಡಲ್ಲ, ಹೀರೋ ಥಿಯೇಟ್ರ್ಗಳು ಮುಚ್ಚಿತಾ ಇದ್ದಾರೆ. ಸೊ ಈ ಥರ ಸಮಸ್ಯೆಗಳಿಗೆ ಹೋರಾಡಬೇಕಾದಂಥ ವಾಣಿಜ್ಯ ಮಂಡಳಿ ಕೈ ಕಟ್ಟಿ ಕುಡ್ಕೊಂಡಿದೆಯಾ? ಇಲ್ಲ, ಇವಾಗ ಜನತಾ ಥಿಯೇಟ್ರಿಗೆ ಏನಿದೆ, ಜನತಾ ಆ ಒಂದು ಸ್ಕೀಮ್ ಇನ್ನೂ ಇದೆ ಸರ್. ಓಕೆ, ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಕರೆಕ್ಟಾಗಿ ಇದು ಮಾಡ್ತಾ. ಬಟ್ ಅವತ್ತು ಜನತಾ ಥಿಯೇಟರ್ಸ್ ಏನಿದೆ ಖಂಡಿತವಾಗ್ಲೂ ಆ ಒಂದು ಕಾರ್ಯರೂಪಕ್ಕೆ ಬರ್ದಿರೋದು ಕೂಡ ಆ ಸ್ಥಳೀಯರು ಏನಿರ್ತಾರೆ, ಆ ಸಿಂಗಲ್ ಸ್ಕ್ರೀನ್ ಓನರ್ಸ್ಗಳೇ ಕಾರಣ ಇದಕ್ಕೆಲ್ಲ ಅಡೆತಡೆಗೆ. ನಾಟ್ ಪ್ರೊಡ್ಯೂಸರ್, ನಾಟ್ ಡಿಸ್ಟ್ರಿಬ್ಯೂಟರ್. ಅವಾಗ ಎಕ್ಸಿಬ್ಯೂಟರ್ ಕೂಡ ಒಂದು ಅಡೆತಡೆ ಮಾಡಿದ್ರು ಅವಾಗ, ಆಗಬಾರ್ದು ಅಂತೇಳಿ ಅಂತ. ಯಾಕಂದ್ರೆ ತನ್ನ ಥಿಯೇಟ್ರು ಏಟಾಗುತ್ತೆ ಅನ್ನೋದು ಅವಾಗ ಸ್ವಲ್ಪ ಅವರು ಅಡೆತಡೆ ಮಾಡಿದ್ರು. ಸೊ ಹಂಗಾಗಿ ಸ್ವಲ್ಪ ಸ್ಲೋ, ಸರ್ಕಾರದಲ್ಲಿ ಕೆಲಸ ಕೂಡ ಸ್ಲೋ ಆಯಿತು. ಬಟ್ ಇವಾಗ ಮತ್ತೆ ನವೀಕರಣಕ್ಕೆ ಸಾಕಷ್ಟು ಒಂದು 25 ಲಕ್ಷ 50 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಅನುದಾನ ಕೊಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಸಿಂಗಲ್ ಸ್ಕ್ರೀನ್ ಅವರು ಬಳಸ್ಕೊತಾ ಇದ್ದಾರೆ ಅದನ್ನ. ಅದು ಕಣ್ಣು ಕಾಣಿಸ್ತಲ್ಲ ಯಾರಿಗೂ. ಅಲ್ಲ, ಅನುದಾನ ತಗೊಂಡು ಥಿಯೇಟರ್ಗೆ ಬಳಸ್ತಾರೋ ಅದು ಬೇರೆ ಅದು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡ್ಬೇಕು ಸರ್. ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ನಮ್ಮ ಸರ್ಕಾರದಲ್ಲಿ 50 ಲಕ್ಷ ತಗೊಂತಾನೆ, ಅದನ್ನ ಬಳಸ್ಕೊಂತ ಇಲ್ವಾ ಅನ್ನೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನು ಗಮನಿಸ್ಬೇಕು. ಅದು ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಏನು ಒಬ್ಬರು ಹಿರಿಯರು ಅಂತಾರೆ ಇದ್ದಾರಲ್ಲ, ಹಿರಿಯರು ಅನ್ನೋರು ಯಾರಿಲ್ಲ. ಅಂಬರೀಷ್ ಇದ್ದರು, ಎಲ್ಲ ಸಮಸ್ಯೆಗಳಿಗೂ ಅವ್ರನ್ನ ಕೂರಿಸ್ಕೊಂಡು ವಾಣಿಜ್ಯ ಮಂಡಳಿಯಲ್ಲಿ ನೀವು ಕೇಳ್ತಾ ಇದ್ರಿ. ಈಗ ಯಾರನ್ನು ಕೇಳಬೇಕು?
ಚೇಂಬರ್ ಏನು ಮಾಡುತ್ತೆ ಅಂತ ಸರ್ ಸರ್ ಪ್ರತಿಯೊಂದು ಸಮಸ್ಯೆಗಳು ಚೇಂಬರ್ ಆಲಿಸ್ತಾ ಇದೆ ಸರ್. ಯಾರೋ ಒಬ್ಬ ಆರೋಪ ಮಾಡ್ತಾರಂದಿಲ್ಲ, ಬಟ್ ಇವತ್ತಿನ ಅಧ್ಯಕ್ಷ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ, ಇಲ್ಲ ಅಂತೇಳಿ. ಕೆಲವೊಂದು ಈ ರೇಣುಕಾಸ್ವಾಮಿ 5 ಲಕ್ಷ ಕೊಟ್ಟು ಆತೃವ ಅಂತ ನಿರ್ಧಾರಗಳನ್ನು ಬಿಟ್ಟರೆ, ಬಟ್ ಕೆಲವೊಂದು ಸಮಸ್ಯೆಗಳು ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನು ಹಿರಿಯರಿಲ್ದ್ರೆ ಮನೆ, ಬಟ್ ನಿಜ ರಾಜ್ಕುಮಾರ್ ಅವ್ರ ಮನೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ ಸಮಸ್ಯೆಗಳು ಅಲ್ಲಿ ಆಲಿಸ್ತಾ ಇದ್ದವು, ಎಲ್ಲ ಕ್ಲಿಯರ್ ಆಗೋದು. ಅಂಬರೀಶ್ ಅವರು ಇದ್ದಾಗ ಇದು ಮಾಡ್ತಾ ಇದ್ದವು. ಸೊ ಈಗ ಖಂಡಿತವಾಗ್ಲೂ ಅದು ಒಂಥರ ದೊಡ್ಡವ್ರು ಇಲ್ಲ ಅನ್ನೋದು ಒಂದು ಕೊರತೆ ಇದೆ. ಬಟ್ ಅದು ಆ ಸ್ಥಾನ ತುಂಬಲು ನಮ್ಮಲ್ಲೇ ಅರ್ಹರು ಇದ್ದಾರೆ. ಬಟ್ ತಾವು ಮುಂದೆ ಬರಬೇಕು. ಮುಂದೆ ಬಂದು ಅಟ್ಲೀಸ್ಟ್ ಯಾರೇ ಆಗಲಿ, ಹೇಳೋದು ಶಿವಣ್ಣವ್ರಾಗ್ಬೋದು, ಸುದೀಪ್ ಅವ್ರು ಆಗ್ಬೋದು, ಯಾರೇ ಆಗ್ಬೋದು, ಬಟ್ ಅವರು ನಾವಿದ್ದೀವಿ, ನಾವು ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಮಟ್ಟಿಗೆ ಬೆಳೆದಿದ್ದೀವಿ, ಆ ಕನ್ನಡ ಚಿತ್ರರಂಗ ಉಳಿಸ್ಬೇಕು ಅನ್ನೋದು ಅಟ್ಲೀಸ್ಟ್ ತಾವು ಯಜಮಾನಿಕೆ ತಗೊಬೇಕು, ತಗೊಬೇಕು ಖಂಡಿತವಾಗ್ಲೂ. ಯಾಕಂದ್ರೆ ಲೀಡರ್ಶಿಪ್ ಇಲ್ಲ ಅಂದ್ರೆ ಲೀಡರ್ಶಿಪ್ ಬೇಕು. ಯಾಕಂದ್ರೆ ಕನ್ನಡ ಚಿತ್ರಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಆ ಒಂದು ಮುಂದೆ ಬಂದು ಚೇಂಬರೇ ಹೋಗಿ ಇನ್ವೈಟ್ ಮಾಡೋದಲ್ಲ, ತಾವು ಬಂದು ಮಾಡ್ಬೇಕು ಸರ್. ಯಾರು ಇದು ಒಪ್ಕೊಂತಲ್ಲ, ಯಾರು ಸುಮ್ಮನೆ ಪಾಪ ಅವ್ರಿಗೂ ಕೆಲಸ ಒತ್ತಡ. ನಾನು ಅದೇ ಹೇಳಿದೆ, ಈಗ ಯಾವುದೋ ಒಂದು ಕಾವೇರಿ ಹೋರಾಟ ಅಂದ ತಕ್ಷಣ ಎಲ್ಲರೂ ಬರ್ತಾರೆ, ಅವ್ರು ಬರಲ್ಲ ಇವ್ರು ಬರಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಬರಲೇಬೇಕಾ ಅನ್ನೋದು ಅವ್ರ ಮಾತುಗಳು, ಬರಬೇಕು ಅನ್ನೋದು ಇವ್ರ ಮಾತುಗಳು. ಎಲ್ಲೋ ಚೇಂಬರ್ ಮುಂದೆ ಕೂತ್ಕೊಂಡು ಶಾಲ್ ಹಾಕ್ಕೊಂಡು ಜೈ ಧಿಕಾರ ಅಂತ ಹೇಳ್ತಾರೆ, ಅದು ಅಲ್ಲಿಗೆ ಮುಗಿತೈತೆ ಒಂದಿನದ ಕಾರ್ಯಕ್ರಮ. ಹಾಗಾಗಬಾರ್ದು. ಸೊ ಇಲ್ಲಿ ಒಗ್ಗಟ್ಟಿನ ಕೊರತೆ ಅನ್ನೋದು ಏನಾದರೂ ಇದೆಯಾ ಸರ್? ಹೇಳಿದೆ ಸರ್ ನಾನು, ಯಾಕಂದರೆ ಚಿತ್ರರಂಗ ಒಂದೇ ಅಲ್ಲ, ಒಗ್ಗಟ್ಟಿನ ಕೊರತೆ ರಾಜಕಾರಣದಲ್ಲೂ ಇದೆ, JDS ಅಲ್ಲೂ ಇದೆ, BJPಲೂ ಇದೆ, ಕಾಂಗ್ರೆಸ್ಸಲ್ಲೂ ಇದೆ. ಯಾಕೆ ಒಗ್ಗಟ್ಟಿನ ಕೊರತೆ ಪ್ರತಿಯೊಂದು ಪಾರ್ಟಿಗಳಲ್ಲೂ ಇದೆ, ರಾಜಕಾರಣದಲ್ಲೂ ಇದೆ, ಚಿತ್ರರಂಗದಲ್ಲೂ ಇದೆ, ಒಂದೊಂದು ಸಿನಿಮಾ ಪ್ರೊಡಕ್ಷನಲ್ಲೂ ಇದೆ. ಹೇಳೋದು ಬೇಸಿಕ್ ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ನು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಎಲ್ಲನೂ ಕಲೆಕ್ಟಿವ್ ಆಗಿ ಬ್ಯಾಲೆನ್ಸ್ ಆಗಿ ತೊಗೊಂಡೋಗ್ಬೇಕು ಕೊನೆ ಮುಗಿಯೋವರೆಗೂ. ಯಾಕಂದ್ರೆ ಮನಸ್ತಾಪ, ಕೋಪ, ತಾಪ ಅವೆಲ್ಲ ಇದ್ದೇ ಇರುತ್ತೆ. ಅದು ಕೊರತೆ ಇದ್ದೇ ಇರುತ್ತೆ. ಎಲ್ಲ ಒಗ್ಗಟ್ಟು ಭಾಳ ಕಮ್ಮಿ. ಬಟ್ ನಮ್ಮಲ್ಲಿ ಇದೆ, ಒಗ್ಗಟ್ಟಿದೆ, ಬಟ್ ಇಲ್ಲ ಒಗ್ಗಟ್ಟಿದೆ, ಇಲ್ಲ ಒಗ್ಗಟ್ಟಿನ ಥರ ನೀವು ಮಾತಾಡ್ತಾ ಇದ್ದೀರಾ. ಇರಲಿ, ಓಕೆ ಸರ್. ಒಟ್ಟು ಚಿತ್ರರಂಗದಲ್ಲಿ ಒಂದಿಷ್ಟು ಸಮಸ್ಯೆಗಳಂತೂ ಇದೆ. ಆ ಸಮಸ್ಯೆಗಳು ಬಗೆಹರಿಬೇಕಂತಂದ್ರೆ ನೀವು ಹೇಳ್ದಂಗೆ ಒಗ್ಗಟ್ಟು ಬೇಕು. ಆ ಒಗ್ಗಟ್ಟು ಇಲ್ಲ ಅಂದ್ರೆ ಯಾವುದೂ ಆಗಲ್ಲ. ಒಗ್ಗಟ್ಟಿನಲ್ಲಿ ಒಂದಿಷ್ಟು ಏನಾದರೂ ಕೆಲಸಗಳನ್ನು ಮಾಡಿಸ್ಕೋಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಸರ್ ದೊಡ್ಡವರು. ಹಂಗಂದ್ರೆ ಒಗ್ಗಟ್ಟಲ್ಲೂ ಪರಿಹಾರನೂ ಇದೆ. ಖಂಡಿತವಾಗ್ಲೂ ಇದೆ. ಸೊ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳ್ಬೋದು ನೀವು. ಸರ್ ಭಿನ್ನಾಭಿಪ್ರಾಯ, ಬಟ್ ಏನಂದ್ರೆ ಕೆಲವೊಂದು ಏನೇ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಅಭಿಪ್ರಾಯಗಳು ಬೇಕು. ಓಕೆ, ಅಭಿಪ್ರಾಯಗಳು ತೊಗೊಂಡಾಗ ಉತ್ತಮವಾದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಆ ಥರ ಆಡಳಿತ ಮಾತ್ರ ಖಂಡಿತವಾಗ್ಲೂ ಉತ್ತಮವಾದ ಆಡಳಿತ ಕೊಡ್ಬೋದು. ಭಾಮ ಹರೀಶ್ ಅವರಿಗೆ ಮತ್ತೊಂದು ಅವಕಾಶಕ್ಕೆ ಸಿಕ್ಕರೆ ಅಧ್ಯಕ್ಷರಾಗಿ ಅವಧಿಗೆ ಏನೆಲ್ಲ ಮಾಡ್ಬೋದು? ಈಗಿನ ಸಮಸ್ಯೆಗಳೇನು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀರಾ? ಖಂಡಿತವಾಗ್ಲೂ ಸರ್. ಯಾಕಂದರೆ ನನ್ನ ಆ ಥರ ಒಂದು ಅವಕಾಶ ಬಂದಾಗ ಖಂಡಿತವಾಗ್ಲೂ, ಯಾಕಂದರೆ ಇವತ್ತು ನಾನೇನು ಇಡೀ ಕರ್ನಾಟಕ ಜನತೆ ನನ್ನ ಗುರುತಿಸ್ತಾರೆ ಅಂದರೆ ನನ್ನ ಕನ್ನಡ ಚಿತ್ರರಂಗ, ಸಿನಿಮಾ, ಹೌದು, ನನ್ನ ಕನ್ನಡ ಸಿನಿಮಾ, ನನ್ನ ತಾಯಿ. ನಾನು ಅದಕ್ಕೊಂದು ಋಣ ತೀರಿಸಲಿಕ್ಕೆ ಖಂಡಿತವಾಗ್ಲೂ ಅದು ಏನೇ ಆಗಲಿ, ನಾನು ಅದು ಒಂದು ಏನೇ ಕಷ್ಟ ಸುಖ ಬರಲಿ ಖಂಡಿತವಾಗ್ಲೂ ನಾನು ಬಗೆಹರಿಸ್ಕೊಡ್ತೀನಿ ಸರ್. ಪ್ರಮುಖವಾಗಿ ಈಗ ಸಿನಿಮಾ ರಂಗ ಸಮಸ್ಯೆನ ಎದುರಿಸ್ತಾ ಇರೋದು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು. ಅದು ಬಿಟ್ಟರೆ ಬೇರೆ ಇನ್ಯಾವುದೋ ಅಂಥ ದೊಡ್ಡ ಸಮಸ್ಯೆ ಇಲ್ಲ. ಜನ ಥಿಯೇಟ್ರಿಗೆ ಬಂತಂದರೆ ಸಿನಿಮಾ ರಂಗದವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಬಟ್ ಇಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಾ ಇದೆ, ಕೆಟ್ಟ ಸಿನಿಮಾಗಳು ಇದ್ದಾವೆ ಅನ್ನೋದು ಒಂದು ಇದು ಆರೋಪ. ಸೊ ಕೆಟ್ಟ ಸಿನಿಮಾಗಳಂದರೆ ಹೆಂಗೆ, ಒಳ್ಳೆ ಸಿನಿಮಾಗಳಂದರೆ ಹೆಂಗೆ ನಿಮ್ಮ ಪ್ರಕಾರ? ಒಳ್ಳೆ ಸಿನಿಮಾ ಅಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ, ಗುಡ್ ವಿತ್ ಎಂಟರ್ಟೈನ್ಮೆಂಟು. ಯಾಕೆ ಬಂದಂಥ ಪ್ರೇಕ್ಷಕನಿಗೆ ಅವನೇನು ಹಣ ಕೊಟ್ಟು ಬಂದಿರ್ತಾನೆ, ಅವ್ನು ನಿರಾಸೆ ಆಗಬಾರ್ದು. ಅದು ನಿಜವಾದ ಒಳ್ಳೆ ಸಿನಿಮಾ. ಸುಮ್ಮನೆ ಬ್ಲಡ್ ಶೆಡ್ಡು ಮಾಡೋದು, ಕೆಲವೊಂದು ಒಳ್ಳೆ ಕೆಟ್ಟ ಸಿನಿಮಾನೂ ಬರುತ್ತೆ. ಬಟ್ ಎಲ್ಲ ಯಾವುದೇ ನಿರ್ಮಾಪಕ ಆಗಲಿ ಒಳ್ಳೆ ಸಿನಿಮಾ ಅಂತಲೇ ಮಾಡೋದು. ಯಾವುದು ಕೆಟ್ಟ ಸಿನಿಮಾ ಅಂತೇಳಿ ಯಾವ ನಿರ್ಮಾಪಕ ಮಾಡಲ್ಲ. ಯಾಕಂದ್ರೆ ನಿರ್ದೇಶಕ ಯಾವ ಥರ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಮಾಡ್ಕೊಂಡಿರ್ತಾನೆ, ಅದನ್ನು ಭಾಳ ಮುಖ್ಯ ಆಗ್ತದೆ. ಕೆಲವು ಪ್ರೊಡ್ಯೂಸರ್ಸ್ಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೆ, ಕೆಲವು ಪ್ರೊಡ್ಯೂಸರ್ಸ್ಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಂಗಾಗುತ್ತೆ, ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಅಂದಾಗ ಕೆಟ್ಟ ಸಿನಿಮಾ ನಿರ್ಮಾಣ ಆಗುತ್ತೆ. ಜಡ್ಜ್ಮೆಂಟ್ ಇರ್ತಕ್ಕಂಥ ನಿರ್ಮಾಪಕ, ನಿರ್ದೇಶಕನಿಗೆ ಇದ್ದಾಗ ಅದು ಒಳ್ಳೆ ಸಿನಿಮಾಗಿ ಮೂಡಿ ಬರುತ್ತೆ. ಜಡ್ಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಜಡ್ಜ್ಮೆಂಟೇ ಇಲ್ಲಿ ಇಲ್ಲ ಅಂತ ಬರೋರಿಗೆ. ಹೌದೌದು. ಹಂಗೆ ಚಿತ್ರರಂಗ ಹೊಸೊಬ್ರಿಗೆ ಏನಾದರೂ ಒಂದು ಕೊಡ್ಬೋದಲ್ಲ, ಕಾರ್ಯಾಗಾರ ನಡೆಸ್ಬೋದಲ್ಲ? ಯಾವ್ದು ಸರ್?
ಬರೋರಿಗೆ ಇಂಥ ಸಿನಿಮಾ ಮಾಡೋ ಸರ್ ಇವತ್ತು ಹೊಸಬ್ರಿಗೆ ನಾನು ಹೇಳಿ ಸರ್ ಇವತ್ತು ಎಷ್ಟೋ ಜನ ಬಂದು ಮೆಂಬರ್ ಆಗ್ತಾರೆ. ಆ ಒಂದು ಒಬ್ಬ ಹೊಸ ನಿರ್ಮಾಪಕನಿಗೆ ಒಬ್ಬ ನಿರ್ದೇಶಕ ವಾಣಿಜ್ಯದಲ್ಲಿ ಕಾಂಪೌಂಡೇ ತೋರಿಸಲ್ಲ. ಯಾಕಂದ್ರೆ ತೋರಿಸಿದ್ರೆ ಅಲ್ಲಿ ಪ್ರತಿಯೊಬ್ಬರು ಪರಿಚಯ ಆಗ್ತಾರೆ, ಅವ್ರ ಹತ್ರ ಸಮಸ್ಯೆಗಳು ಆಲಿಸ್ತಾರೆ. ಸರ್ ಹಿಂಗೆ ಹೆಂಗೆ ಅದು ಹಿಂಗೆ ಕೆಲವು ಬಿಟ್ಕೊಳ್ಳೋದೇ ಇಲ್ಲ. ಅವ್ನು ಎಲ್ಲಿ ಪ್ರೊಡಕ್ಷನ್ ಆಫೀಸ್ ಅವನೇ ಬಂದು ಕರ್ತಾನೆ ಇದು ಮಾಡಿದೆ. ಎಷ್ಟೋ ನಿರ್ಮಾಪಕರು ಆ ಥರ ಆಗಿದೆ. ಕೆಲವೊಂದು ನಿರ್ಮಾಪಕರು ನಮ್ಮಲ್ಲಿದೆ, ಓ ಎನ್ ಎಮ್ ಕಮಿಟಿ ಅಂತ ಮಾಡ್ತಾರೆ. ಅಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಕರೆಸ್ತೀವಿ. ಇವತ್ತಿನ ಸಮಸ್ಯೆ ಹಿಂಗಿದೆ, ಇವತ್ತು ಹಿಂಗಿದೆ. ಯಾಕಂದರೆ ಬಂದರೆ ದುಡ್ಡು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಆಮೇಲೆ ಕೆಲವೆಲ್ಲ ಪ್ರತಿಯೊಂದು ರೆವಿನ್ಯೂ ಇದೆ ಇಲ್ಲ ಅನ್ನೋದು ಪ್ರತಿಯೊಂದು ತಿಳುವಳಿಕೆ ಹೇಳ್ತಾರೆ ಸರ್. ಆ ಒಂದು ಕಾರ್ಯಾಗಾರ ಇದೆ, ಅದು ಹೇಳ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಳೋ ಅಂಥ ಒಬ್ಬ ವ್ಯಕ್ತಿ ಇದ್ದರೆ ಖಂಡಿತವಾಗ್ಲೂ ಅವನು ಸಿನಿಮಾ ಮಾಡ್ಲಿಕ್ಕೆ ಹೋಗಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಆ ಒಂದು ಜೋಶು ಮಾಡಿಬಿಟ್ಟಿದ್ವಿ. ಕೆಲವರು ಫ್ಯಾಮಿಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಸಿನಿಮಾ ಮಾಡಬೇಕು, ಮಾಡಲೇಬೇಕು, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಗೊತ್ತಿದೆ, ಮಾಡಬೇಕು, ಮರ್ಯಾದೆ ಪ್ರಶ್ನೆ. ಆ ಒಂದು ಮರ್ಯಾದೆ ಪ್ರಶ್ನೆಗೆ ತನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟಿರ್ತಾನೆ. ಆ ಥರನೂ ಇದ್ದಾರೆ. ಬಟ್ ಕೆಲವು ತುಂಬ ಕ್ಯಾಲ್ಕುಲೇಟ್ ಮಾಡಿ ತುಂಬ ಪ್ಯಾಷನೆಟ್ ಆಗಿ ಸಿನಿಮಾ ಮಾಡೋಂಥ ಹೊಸ ನಿರ್ಮಾಪಕನೂ ಇದ್ದಾನೆ. ಬಟ್ ಜಾಸ್ತಿ ಸಂಖ್ಯೆ ಇದಾಗುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕ ಏನು ಮಾಡ್ತಾನೆ, ತನ್ನ ನಿರ್ಮಾಪಕನಿಗೆ BKT ಲಿಸ್ಟ್ ಬರುತ್ತೆ, ಮೈಸೂರು ಲಿಸ್ಟ್ ಬರುತ್ತೆ, ಶಿವಮೊಗ್ಗ ಚಿಕ್ಕಮಗಳೂರು ಲಿಸ್ಟ್ ಬರುತ್ತೆ, ದುರ್ಗಾ ಬಳ್ಳಾರಿ ಇಷ್ಟು ಬರುತ್ತೆ, ಸೌತ್ ಕೇಂದ್ರ ಇಷ್ಟು ಬರುತ್ತೆ, ಹೈದರಾಬಾದ್ ಕರ್ನಾಟಕ ಇಷ್ಟು ಬರುತ್ತೆ ಅಂತೇಳಿ ಪಾಪ ಅವ್ನಿಗೇನು ಅವ್ನು ಹಾಕಿದ ಬಂಡವಾಳಕ್ಕೆ ಒಂದು 50 ಲಕ್ಷ ಲಾಭ ತೋರಿಸ್ತಾ ಇರ್ತಾರೆ. ಸ್ಯಾಟಲೈಟ್ ಮಾತಲ್ಲಿ ಸ್ಯಾಟಲೈಟ್ ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ ಅಂತೇಳಿ ಅವನೆಲ್ಲ ಕರೆಕ್ಟ್ 2 ಕೋಟಿ ಹಾಕಿದ್ರೆ ಆರಾಮಾಗಿ 2.25 ಕೋಟಿ ಬರುತ್ತೆ. ಮುಕ್ಕಾಲು ಬಿಟ್ಬಿಟ್ಟು 2 ಬಂದ್ರೆ ಸಾಕಪ್ಪ ಅನ್ನೋ ಥರ ಏನೋ ಅವ್ನು ಪಾಪ ಅವ್ನು ಭ್ರಮೆಯಲ್ಲಿ ಇರ್ತಾನೆ. ಆ ಥರ ಒಂದು ಸಖತ್ ಪ್ಯಾನಿಕ್ ಮಾಡಿ ಕರ್ಕೊಬ ಅಂತ ನಿರ್ದೇಶಕ ಕೂಡ ಇದ್ದಾರೆ ಇಲ್ಲಿ. ನಿಮ್ಮ ಪ್ರಕಾರ ಸಿನಿಮಾ ರಂಗ ಅಂದರೆ ದೂರದ ಬೆಟ್ಟ ಇದ್ದಂಗೆ ಹೇಗೆ? ಖಂಡಿತ ಹೊಸಬ್ರಿಗೆ ದೂರದ ಬೆಟ್ಟನೇ ಸರ್. ಅದು ಹತ್ರ ಬಂದಾಗ ಮಾತ್ರ ಗೊತ್ತಾಗೋದು. ಹತ್ರ ಬಂದಾಗ ಮಾತ್ರ ಗೊತ್ತಾಗೋದು ಸರ್. ನಾವೆಲ್ಲ ಸಾಕಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತಾ ಸರ್, ಸಾಕಷ್ಟು ಕಷ್ಟ ಬಿದ್ದಿದ್ದೀವಿ. ನನ್ನ ಮನೇಲಿ ಕೂಡ ನಾನು ಚಿತ್ರರಂಗದಲ್ಲಿ ಮನೆ ಕಣ್ಣು ತಪ್ಪಿಸಿ ನಾನು ಕನ್ನಡ ಚಿತ್ರರಂಗ ಬಂದಿದ್ದು. ಯಾಕಂದ್ರೆ ನಮ್ಮ ತಂದೆ ನಮ್ಮ ಮನೆಯೆಲ್ಲ ತಂದೆ ಎಲ್ಲ ಪೊಲೀಸ್ ಆಫೀಸರು, ನಮ್ಮ ಫ್ಯಾಮಿಲಿ ಪೂರ್ತಿ ಪೊಲೀಸ್ ಆಫೀಸರ್ಸ್. ಓಕೆ. ಅವ್ರಿಗೆಲ್ಲ ಕನ್ನಡ ಚಿತ್ರರಂಗ ಇಷ್ಟ ಇಲ್ಲ, ಕೆಟ್ಟೋಗ್ಬಿಡ್ತಾನೆ. ಆವಾಗಲೇ ನಾವು ಅಲ್ಲ ಈ ಸ್ಟೂಡೆಂಟ್ ಲೈಫಲ್ಲೇ ಹಂಗಿದ್ದು. ಆಮೇಲೆ ನಮ್ಮ ತಂದೆನೂ ಅಂಬರೀಷ್ ಅವರು ಭಾಳ ಕ್ಲೋಸ್ ಫ್ರೆಂಡ್ಸು. ನಮ್ಮ ಮನೆಗೆ ಯಾವಾಗಲೂ ಬರ್ತಾ ಇರೋದ್ರು ಹೋಗ್ತಾರೆ. ಸೊ ಹಂಗಾಗಿ ನನಗೆ ತುಂಬ ಅಟ್ರಾಕ್ಟ್ ಆಗಿ ನಾನು ಕನ್ನಡ ಚಿತ್ರಕ್ಕೆ ಬಂದಿದ್ದೆ. ಅಂಬರೀಷ್ ಅವರೇ ನನ್ನ ಪ್ರೇರಣೆ ಬರಲಿಕ್ಕೆ. ಸೊ ಹಂಗಾಗಿ ನಾವು ಅಷ್ಟು ಕಷ್ಟ ಬಿದ್ದು ಇಲ್ಲಿವರೆಗೂ ಈ ಜರ್ನಿವರೆಗೂ ಅಷ್ಟು ಕಷ್ಟ ಬಿದ್ದೀನಿ ಸರ್. ಇವತ್ತು ಕೂಡ ನಾನು ಚೇಂಬರ್ಗೆ ಒಳಗಡೆ ಕಾಲಿಡಬಾರ್ದು, ಇವನು ಸೇರಿಸಿದ್ರೆ ಇದು ಮಾಡಿದ್ರು ಅಂತ ಸಾಕಷ್ಟು ಜನ ನನ್ನ ಭಾಳ ವಿರೋಧ ಮಾಡಿದ್ದಾರೆ ಸರ್. ಭಾಳ ವಿರೋಧ. ಈ ವಿರೋಧಗಳೆಲ್ಲ ಎದುರಿಸ್ಕೊಂಡು ಇವತ್ತು ಭಗವಂತನ ಆಶೀರ್ವಾದದಿಂದ ಕುಂತ್ಕೊಂಡೆ ನಾನು. ಎದ್ರ ಅಂತ ನನ್ನ ಮಗ ಎದುರಿಸಿ ಕಳಿಸ್ಬಿಟ್ಟಿರೋದು. ನಾನು ಎದುರು ನನ್ನ ಮಗ ಆಗಲಿಲ್ಲ. ನಾನು ಎಲ್ಲ ಫೇಸ್ ಮಾಡಿದೆ ನಾನು. ಆ ಕಾರಣಕ್ಕೆ ಬಾಮರೇಶ್ ಇವತ್ತು ಸರ್. ಹೌದು ಸರ್ ಇವಾಗ ನಾನು ಕರೆಕ್ಟಾಗಿದ್ದೀನಿ ಅಂದಾಗ ಯಾಕೆ ಎದುರ್ಬೇಕು ಸರ್? ಕರೆಕ್ಟ್. ಯಾಕೆ ಎದುರ್ಬೇಕು? ನಾನು ಕರೆಕ್ಟಾಗಿಲ್ಲ, ನಾನು ಕಳ್ಳನ ಮೋಸನ ಸುಳ್ಗಾರನ ಆಗಿದ್ರೆ ಅಂಜಿಕೆ ಇರುತ್ತೆ. ನಾನು ಕರೆಕ್ಟಾಗಿದ್ದರೆ ಯಾವನಿಗೆ ಎದುರ್ಬೇಕು? ನಾನು ಒಬ್ಬ ಎದುರೋದು ಒಂದೇ ದೇವ್ರಿಗೆ, ಭಗವಂತನಿಗೆ, ತಂದೆ ತಾಯಿಗೆ. ಇನ್ಯಾರಿಗೆ ಎದುರ್ಬೇಕು ಸರ್? ಅಷ್ಟೆಲ್ಲ ಇದ್ದಿದ್ದಕ್ಕೆ ನಾನು ಯಾಕಂದ್ರೆ ನಾನು ಕರೆಕ್ಟಾಗಿ ನಾನು ಪರಿಪೂರ್ಣವಾಗಿ ಕರೆಕ್ಟಾಗಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ, ಸುಳ್ಳು ಹೇಳಲ್ಲ. ಯಾಕೆ ಬೇಕು? ನಾವೊಂದು ಕರೆಕ್ಟಾಗಿರೋದಕ್ಕೆ ನಾನು ಇಲ್ಲಿವರೆಗೂ ಈ ಜರ್ನಿ ನಂದು ಭಗವಂತನ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಓಕೆ. ಕನ್ನಡ ಚಿತ್ರರಂಗ ಈಗ ದರ್ಶನ್ ಪ್ರಕರಣದಿಂದ ನೀವು ಕಂಡಂತೆ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ಎಫೆಕ್ಟ್ ಏನಾಗಲ್ಲ ಸರ್. ಸರ್ ದರ್ಶನ್ ಇದ್ರೂ ಕನ್ನಡ ಚಿತ್ರರಂಗ ಇರುತ್ತೆ, ದರ್ಶನ್ ಇಲ್ಲ ಅಂದರೂ ಕನ್ನಡ ಚಿತ್ರರಂಗ ಇರುತ್ತೆ. ಕನ್ನಡ ಚಿತ್ರರಂಗ ನಾನು ನಂಬ್ಕೊಂಡೆ ಕನ್ನಡ ಚಿತ್ರರಂಗ ಇದೆಯಾ? ಕನ್ನಡ ಚಿತ್ರರಂಗ ನಾನು ನಂಬ್ಕೊಂಡು ಬಂದಿರೋದು. ಯಾರಿದ್ರೂ ಇರುತ್ತೆ, ಇಲ್ದಿದ್ರೂ ಇರುತ್ತೆ. ಬಟ್ ಏನಂತ ಎಫೆಕ್ಟ್ ಏನು ಆಗಲ್ಲ. ಓಕೆ. ದರ್ಶನ್ ಅವ್ರು ಏನೇ ಮಾಡಿದ್ರು ಅವ್ರ ಫ್ಯಾನ್ಸಿಗೆ ಅದು ಪ್ರೀತಿ. ಈ ವಿಚಾರವಾಗಿ ಏನು ಹೇಳ್ತಾರೆ? ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು ಸರ್. ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದಾವೆಲ್ಲ. ಅವಾಗ ಈ ಫ್ಯಾನ್ಸ್ ವಾರಗಳು ನಡೀತಾನೆ ಇರ್ತದೆ ಹೀರೋಗಳ ಮಧ್ಯೆ. ಬಟ್ ಅದು ತಪ್ಪದು. ಅದಕ್ಕೆ ಯಾರು ಹೊಣೆ? ಯಾರು ಹೇಳಬೇಕು?
ಅದು ಸಂಬಂಧಪಟ್ಟ ಹೀರೋಗಳು ಅವ್ರ ಅಭಿಮಾನಿಗಳಿಗೆ ಮೆಸೇಜ್ ಕೊಡಬೇಕು, ಈ ಥರ ಮಾಡಬಾರ್ದು, ಈ ಥರ ಬಟ್ ಇವ್ರು ನೋಡಿ ಹೊಸಪೇಟೆಯಲ್ಲಿ ನಡೆದಿದ್ದು ಅಪ್ಪು ಅಭಿಮಾನಿಗಳು ಮತ್ತು ಇವ್ರದೆಲ್ಲ ಭಾಳ ಒಂದು ಅಸಹ್ಯ ಮೂಡ್ತದ್ದು. ಕರೆಕ್ಟ್. ಅದು ದರ್ಶನ್ ಹೇಳ್ಬೇಕಾಯ್ತು, ಹಂಗೆ ಮಾಡಬೇಡ್ರಪ್ಪ, ನಾವೆಲ್ಲ ಒಂದೇ, ನಮ್ಮ ಕುಟುಂಬದವ್ರು ಒಂದೇ ಅಂತ ಹೇಳ್ಬೇಕಾಯ್ತು. ಬಟ್ ಅವ್ರು ಹೇಳ್ದಿರೋದು ಭಾಳ ತಪ್ಪದು. ಬಟ್ ಅಭಿಮಾನಿಗಳು ಮಾಡ್ಕೊಳ್ಳೋದು ತಪ್ಪೇ ಸರ್ ಅದು. ಅವ್ರು ಇವ್ರು ಮಾಡಿಬಿಟ್ಟು ಇವ್ರು ಅನ್ಯಾಯಕ್ಕೆ ಒಳಗಾಗ್ತಾರೆ ಅಭಿಮಾನಿಗಳು, ಅವರು ಕರೆಕ್ಟಾಗಿ ಇರ್ತಾರೆ ಆರ್ಟಿಸ್ಟ್ಗಳು. ನೀವು ಯಾಕೆ ಪಾಪ ಅನ್ಯಾಯಕ್ಕೆ ಒಳಗಾಗ್ತೀರ? ಅಭಿಮಾನಿಗಳಿಗೆ ಹೇಳೋದು ಒಂದೇ, ಸುಮ್ಮನೆ ಅನ್ಯಾಯಕ್ಕೆ ಒಳಗಾಗಬೇಡಿ, ನೀವು ಅಭಿಮಾನ ಇಟ್ಕೊಳ್ಳಿ. ಅಭಿಮಾನ ಇದೆಯಲ್ಲ, ಓವರ್ ಅಭಿಮಾನ ತನ್ನ ತಂದೆ ತಾಯಿ ತಮ್ಮ ಕುಟುಂಬದ ಮೇಲೆ ತೋರಿಸಿ, ತಾವು ಚೆನ್ನಾಗಿರ್ತೀರಿ. ಓವರ್ ಅಭಿಮಾನ ಬೇಡ ಅಂತ. ಎಸ್. ಕೊನೆಯದಾಗಿ ಚಿತ್ರರಂಗ 90ರ ದಶಕದಲ್ಲಿದೆ. ನೀವು ಹೇಳ್ದಂಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಈಗ ಕಲರ್ಫುಲ್ವರೆಗೂ ಬಂತು. ತರಹೇವಾರಿ ಸಿನಿಮಾಗಳು ಬಂದು, ಸಾವಿರಾರು ಸಿನಿಮಾಗಳು ಬಂದು, ಎಷ್ಟೋ ಜನ ಸಿನಿಮಾಗಾಗಿಯೇ ಬದುಕಿದ್ರು, ಸಿನಿಮಾಗಾಗಿಯೇ ಸತ್ತೋದ್ರು. ಸೊ ಈಗಿನ ಕಾಲಘಟ್ಟದಲ್ಲಿ 90ರ ದಶಕದಲ್ಲಿ ಇರ್ತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಮುಖ್ಯವಾಗಿ ಬೇಕಿರೋದೇನು ಸರ್? ಒಂದು ಒಗ್ಗಟ್ಟು, ಒಂದು ಪ್ರೀತಿ ವಿಶ್ವಾಸ ಸರ್. ಒಗ್ಗಟ್ಟು ಮೂಡಲಿಕ್ಕೆ ಏನು ಬೇಕೋ ಪ್ರತಿಯೊಂದು ಮಾಡಬೇಕು. ಅವತ್ತಿಂದ ಇವತ್ತವರೆಗೂ ಯಾರು ಬದುಕಿದ್ದಾರೆ, ಯಾರು ಇದ್ದಾರೆ, ಪ್ರತಿಯೊಬ್ಬರನ್ನ ಗುರ್ತಿಸಿ ಕರ್ಕೊಂಬಂದು ಅವ್ರವ್ರ ಸಾಧನೆಗಳೇನು ಪ್ರತಿಯೊಂದು ಕಲೆಗೆ ಬಂದ್ಬಿಟ್ಟು 90 ದಶಕ ಅಂತೇಳಿ ಒಂದು 10 ಜನ ಡ್ಯಾನ್ಸರ್ಸ್ ಹಾಕ್ಬಿಟ್ಟು ಒಬ್ಬ ಹೀರೋ ಡ್ಯಾನ್ಸ್ ಆಗ್ಬಿಟ್ರೆ 90 ದಶಕ ಆಗಲ್ಲ. ಅದು ಸಂಭ್ರಮನೂ ಅಲ್ಲ, ಅದು ಸಂಭ್ರಮನೂ ಅಲ್ಲ. ಅದು ಇವತ್ತು ಯಾರು ಇದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಕುಟುಂಬ ಇದೆ. ಯಾಕಂದರೆ ಇವತ್ತು ನೋಡಿ ನರಸಿಂಹರಾಜ್ ಅವ್ರ ಕುಟುಂಬ ಇದೆ, ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಉದಯ್ ಕುಮಾರ್ ಅವ್ರ ಕುಟುಂಬ ಇದೆ, ಇನ್ನು ಸಾಕಷ್ಟು ಜನ ಇದ್ದಾರೆ. ಅಂತರ ಗುರುತಿಸಿ ಆ ಥರ ಗುರ್ತಿಸಿ ಏನಾದರೂ ಒಂದು ಬೇರೆ ಬೇರೆ ರೂಪುರೇಷೆಗಳು ಮಾಡಿ ಅಂಥ ಒಂದು ಒಳ್ಳೆ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಮಾಡಿದ್ರೆ ಅದು 90 ದಶಕ ಕಾರ್ಯಕ್ರಮ ಆಗುತ್ತೆ. ಬಟ್ ಅದು ಜನ ಡ್ಯಾನ್ಸರ್ ಹಾಕ್ಬಿಟ್ಟು ಇರೋ ಡ್ಯಾನ್ಸ್ ಆಡೋದು ಅದು ಆಗಲ್ಲ. ಅಲ್ಲಿ ಯಾರೋ ಮನವೊಲಿಸಕ್ಕೆ 5 ಲಕ್ಷ ಕೊಡೋದು ಮಾಡಬಾರ್ದು ಅದು. ಇಂಥಕ್ಕಾದ್ರೆ ಉಪಯೋಗ. ಹೌದು. ಆಮೇಲೆ ಎಷ್ಟೆಷ್ಟು ರೈಟರ್ಸ್ ಇದ್ದಾರೆ. ಎಸ್. ಆಮೇಲೆ ಕನ್ನಡ ಚಿತ್ರರಂಗ ಬೆಳೆಸಿರ್ತಕ್ಕಂಥ ಪತ್ರಕರ್ತರಿದ್ದಾರೆ. ಇವತ್ತು ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಹಿರಿಯರು ನಮ್ಮ ಉದಯ್ ಮರ್ಕಿಣಿ ಅಂತ ಭಾಳ ಒಂದು ಎಷ್ಟು ಇದರಲ್ಲಿ ಭಾಳ ಅವರೆಲ್ಲ ಕನ್ನಡ ಚಿತ್ರರಂಗ ಬೆಳೆಸಿದವರು. ಅಂಥವ್ರು ನಾವು ಗುರುತಿಸ್ಬೇಕು, ಅಂಥವ್ರ ಫ್ಯಾಮಿಲಿ ನಾವು ಸ್ಪಂದಿಸ್ಬೇಕು. ಆ ಥರ ಕೆಲಸ ಮಾಡಬೇಕು. ಆ ಥರ ಕೆಲಸ ಮಾಡೋ ಮುಖಾಂತರ ಮಾಡಿದರೆ ಖಂಡಿತವಾಗ್ಲೂ 90ರ ದಶಕದ ಒಂದು ಅರ್ಥಗರ್ಭಿತವಾಗಿರುತ್ತೆ. ಎಸ್. ಇಷ್ಟೊತ್ತು ಚಿತ್ರರಂಗದ ಸಮಸ್ಯೆಗಳು, ಚಿತ್ರರಂಗದ ಏರಿಳಿತಗಳು, ಅಲ್ಲಿನ ನೋವು ನಲಿವುಗಳು, ಆಮೇಲೆ ದ್ವೇಷ ಅಸೂಯೆಗಳು ಎಲ್ಲವನ್ನೂ ಒಂದೊಂದಾಗಿ ಬಿಚ್ಚಿಟ್ಟಿದ್ರು ನಮ್ಮ ಭಾಮಾರೀಶ್ ಸರ್. ನಿಮ್ಮ ಇಷ್ಟು ಹೊತ್ತು ನಮ್ಮ ಸಂಸ್ಥೆಗೆ ಬಂದು ಕೂತ್ಕೊಂಡು ಮಾತಾಡಿದಿರಿ. ನಿಮ್ಮ ಏನು ಮುಂದಿನ ದಿನಗಳಲ್ಲಿ ಏನು ಸಿನಿಮಾ ಚಟುವಟಿಕೆಗಳಿದೆ ಅವು ನಿರಂತರವಾಗಿ ನಡೀಲಿ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಮತ್ತಷ್ಟು ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ನಮಸ್ಕಾರ.